ಯೋ ಗಾಯ್ಸ್, ಇವತ್ತು ನಾವು ನೋಡಲಿರುವ ಮೂವಿ ಮಾನ್ಸ್ಟರ್ಸ್ ಗಳ ಮೂವಿಯ ಕಥೆ ತುಂಬಾನೇ ಸಿಂಪಲ್. ಎರಡು ಮಾನ್ಸ್ಟರ್ಸ್ ಇರುತ್ತೆ. ಒಂದು ಮಾನ್ಸ್ಟರ್ ಜನರನ್ನ ಸಾಯಿಸೋದಕ್ಕೆ ನೋಡುತ್ತೆ, ಇನ್ನೊಂದು ಮಾನ್ಸ್ಟರ್ ಅದರ ಹತ್ರದಿಂದ ಜನರನ್ನ ಕಾಪಾಡುತ್ತೆ. ಈ ಒಳ್ಳೆಯ ಮಾನ್ಸ್ಟರ್ ಹೆಸರು ಗಮೇರಾ. ಅದು ನೋಡೋದಕ್ಕೆ ಆಮೆ ರೀತಿ ಇರುತ್ತೆ. ಇದೊಂದು ಯೂಶುವಲ್ ಮೂವಿ ರೀತಿ ಇರಲ್ಲ, ಇದು ತುಂಬಾನೇ ಡಿಫ್ರೆಂಟ್ ಆದ ಮೂವಿ. ಈ ಮೂವಿಯನ್ನ ನೋಡ್ಬೇಕಾದ್ರೆ ಚಿಕ್ಕ ಮಗುವಾಗಿ ಚೇಂಜ್ ಆಗಿ ಈ ಮೂವಿಯನ್ನ ನೋಡಿದ್ರೇನೆ ನಿಮಗೆ ತುಂಬಾನೇ ಇಷ್ಟವಾಗುತ್ತೆ. ಆವಾಗ್ಲೇನೆ ತುಂಬಾನೇ ರಚನೆ ಮಾಡಿ ಮೂವಿ ಒಳಗಡೆ ಇನ್ವಾಲ್ವ್ ಆಗಿ ಮೂವಿಯನ್ನ ನೋಡ್ತೀವಿ. ಮೂವಿಯ ಹೆಸರು ಗಮೇರಾ ದಿ ಬ್ರೇವ್. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ 1973 ಶಿಮಾ ಅನ್ನೋ ಗ್ರಾಮವನ್ನ ನಮಗೆ ತೋರಿಸ್ತಾರೆ. ಇಡೀ ಊರೇ ಬೆಂಕಿ ಹಿಡಿದು ಉರಿತಾ ಇರುತ್ತೆ. ಅಲ್ಲಿರುವ ಜನರೆಲ್ಲ ಕಾಪಾಡಿ ಅಂತ ಓಡಿ ಹೋಗ್ತಿರ್ತಾರೆ. ಪೊಲೀಸರ್ಸ್ ಎಲ್ಲ ಜಾಗಕ್ಕೆ ಬಂದಾಯ್ತು. ಜನರೆಲ್ಲ ಗಾಬರಿಯಿಂದ ಇರ್ತಿರ್ತಾರೆ. ಅಂತ ಸಮಯದಲ್ಲಿ ಒಬ್ಬ ಚಿಕ್ಕ ಹುಡುಗನನ್ನ ನಮಗೆ ತೋರಿಸ್ತಾರೆ. ಈ ರೀತಿಯ ಇಡೀ ಊರೇನೆ ಬೆಂಕಿ ಹಿಡಿದು ಉರಿತಾ ಇರೋದಕ್ಕೆ ಕಾರಣ ಅಲ್ಲಿ ಸುತ್ತಾಡ್ತಾ ಇರುವ ಹಾರ್ತಾ ಇರುವ 3 ಡ್ರ್ಯಾಗನ್ಸ್ ಗಳೇ ಕಾರಣ. ಸಡನ್ ಆಗಿ ಆ ಡ್ರ್ಯಾಗನ್ಸ್ ಅನ್ನ ಬೆಂಕಿಯನ್ನು ಯೂಸ್ ಮಾಡಿ ಯಾರು ಅಟ್ಯಾಕ್ ಮಾಡ್ತಿರ್ತಾರೆ. ಯಾರು ಅಂತ ನೋಡಿದ್ರೆ ನಾನು ಹೇಳಿದ ಗಮೇರಾ ಅಲ್ಲಿಗೆ ಬಂದಾಯ್ತು. ಅದು ಬೆಂಕಿಯನ್ನು ಯೂಸ್ ಮಾಡಿ ಅಟ್ಯಾಕ್ ಮಾಡಿದ್ರಲ್ಲಿ ಒಂದು ಡ್ರ್ಯಾಗನ್ ಗೆ ಗೇಟ್ ಆಗಿ ಕೆಳಗಡೆ ಬಿದ್ದೋಗುತ್ತೆ. ಬೆಂಕಿಯಲ್ಲಿ ಸಿಕ್ಕಿ ಸುಟ್ಟೋಗ್ತಿರುತ್ತೆ. ಇದನ್ನು ನೋಡಿದ ಮಿಕ್ಕಿದ ಡ್ರ್ಯಾಗನ್ಸ್ ನಮ್ಮ ಗಮೇರಾ ಮೇಲೆ ಲೇಸರ್ ಅನ್ನು ಬಿಡುತ್ತೆ. ಆ ಲೇಸರ್ ಅಟ್ಯಾಕ್ ಅಲ್ಲಿ ನಮ್ಮ ಗಮೇರಾಗೆ ಏಟಾಗಿ ಗಾಯ ಕೂಡ ಆಗ್ಬಿಡುತ್ತೆ. ಗಮೇರಾಗೆ ಏಟಾಗಿದ್ರಿಂದ ಅದು ಇವಾಗ ಕೆಳಗಡೆ ಬಿದ್ದೋಗುತ್ತೆ. ಮಿಕ್ಕಿರುವ ಡ್ರ್ಯಾಗನ್ಸ್ ಅದನ್ನ ಬಂದು ಅಟ್ಯಾಕ್ ಮಾಡಿ ಅದರ ಚರ್ಮವನ್ನೇ ಕಿತ್ತು ಎಳಿತಿರುತ್ತೆ. ಆದ್ರೆ ನಮ್ಮ ಗಮೇರಾ ಬಿಟ್ಕೊಡದೆ ಮತ್ತೆ ಎದ್ದು ನಿಂತು ಅವುಗಳ ಜೊತೆ ಜಗಳ ಮಾಡುತ್ತೆ. ಅವುಗಳು ಸುಮ್ನಿಲ್ಲ, ಅವುಗಳು ಭಯಂಕರವಾಗಿ ಜಗಳ ಮಾಡುತ್ತೆ. ಫೈನಲಿ ಗಮೇರಾ ಏನೋ ಒಂದು ಪವರ್ ಅನ್ನು ಯೂಸ್ ಮಾಡುತ್ತೆ. ಅದರ ಹೊಟ್ಟೆಯಲ್ಲಿ ಸಿಂಬಲ್ ರೀತಿ ಇರುತ್ತೆ, ಅವೆಲ್ಲ ಲೈಟ್ ಆಗಿ ಶೈನ್ ಆಗುತ್ತೆ. ಅದರ ಕಣ್ಣಿನ ಕಲರ್ ಎಲ್ಲ ಚೇಂಜ್ ಆಗುತ್ತೆ. ಕೆಂಪು ಕಲರ್ ಗೆ ಚೇಂಜ್ ಆಗಿ ಅದರ ಮೈಯಿಂದ ಹೊರಗಡೆ ಏನೋ ರೇಡಿಯೇಷನ್ ಪವರ್ ರೀತಿ ಬಿಡುತ್ತೆ. ಅದರ ಸುತ್ತ ಇರುವ ಎಲ್ಲವೇ ಸಿಕ್ಕಿ ಅದರಲ್ಲಿ ಚಿಂದಿ ಆಗ್ಬಿಡುತ್ತೆ. ಆ ಡ್ರ್ಯಾಗನ್ಸ್ ಅದರಲ್ಲಿ ಸಿಕ್ಕಿ ಭಸ್ಮ ಆಗ್ಬಿಡುತ್ತೆ. ಫೈನಲಿ ನಮ್ಮ ಗಮೇರನು ಸತ್ತೋಗ್ಬಿಡುತ್ತೆ. ಗಮೇರಾ ತನ್ನ ಜೀವನ ಕೊಟ್ಟು ಜನರನ್ನೆಲ್ಲ ಆ ಡ್ರ್ಯಾಗನ್ಸ್ ಹತ್ರದಿಂದ ಕಾಪಾಡಿದೆ. ಇವು ಎಲ್ಲವನ್ನು ಒಬ್ಬ ಚಿಕ್ಕ ಹುಡುಗ ನೋಡ್ತಿರ್ತಾನೆ. ಇವಾಗ ಹಾಗೆ ಕಟ್ ಮಾಡಿ 33 ವರ್ಷಗಳ ನಂತರ ಆ ಚಿಕ್ಕ ಹುಡುಗ ಇವಾಗ ದೊಡ್ಡವನಾಗ್ಬಿಟ್ಟಿದ್ದಾನೆ. ನಿಜವನ್ನ ಹೇಳ್ಬೇಕು ಅಂದ್ರೆ ಆ ಹುಡುಗನೇ ಇವಾಗ ತಂದೆ ಆಗ್ಬಿಟ್ಟಿದ್ದಾನೆ. ಅವನಿಗೆ ಒಬ್ಬ ಮಗ ಇರ್ತಿದ್ದಾನೆ. ಆ ಮಗನೇ ಈ ಮೂವಿಗೆ ಹೀರೋ ರೀತಿ. ಅವನ ಹೆಸರು ಟೋರುಕೋ. ಟೋರುಗೆ ತಾಯಿ ಇಲ್ಲ, ಯಾಕೆಂದ್ರೆ ಲಾಸ್ಟ್ ಇಯರ್ ಅವನ ಅಮ್ಮ ಒಂದು ಆಕ್ಸಿಡೆಂಟ್ ಅಲ್ಲಿ ಸಿಕ್ಕಿ ಸತ್ತೋದ್ರು. ಅಪ್ಪ ಮತ್ತೆ ಮಗ ಅಮ್ಮವರ ಸಮಾಧಿಗೆ ಬಂದು ಪ್ರೇಯರನ್ನ ಮಾಡ್ಕೊಳ್ಳೋದಕ್ಕಾಗಿನೇ ಬಂದಿರ್ತಾರೆ. ಆ ಸಮಾಧಿಗೆ ಹೂವನ್ನ ಇಟ್ಟು ಅದರಲ್ಲಿ ಸ್ವಲ್ಪ ನೀರನ್ನು ಸುರಿಬೇಕಾದ್ರೆ ತಂದೆಯವರು ಅಮ್ಮ ಅವರು ಸ್ವರ್ಗದಿಂದ ನಮ್ಮನ್ನೇ ನೋಡ್ತಿರ್ತಾರೆ ಅಂತ ಹೇಳ್ತಾರೆ. ಅಪ್ಪ, ನೀವು ಈ ರೀತಿ ಸುಮ್ನೆ ಹೇಳ್ತಿರ್ಬೇಡಿ ಅಪ್ಪ, ಅಮ್ಮ ಇಲ್ಲಿ ಸಮಾಧಿಯಲ್ಲೇ ಇರ್ತಿರೋದು, ಅದು ಫುಲ್ ಬೋನ್ಸ್ ಆಗಿ ಚೇಂಜ್ ಆಗ್ಬಿಟ್ಟಿದ್ದಾರೆ ಅಂತ ಹುಡುಗ ಹೇಳ್ತಾನೆ. ಟೋರುಗೆ ಇದೇನೆ ಫಸ್ಟ್ ಅಮ್ಮ ಇಲ್ದೇ ಇರುವ ಸಮ್ಮರ್. ಸೊ ಇದನ್ನ ಇಟ್ಟು ನೋಡ್ಬೇಕಾದ್ರೆ ಅವನ ತಾಯಿಯವರು ಸತ್ತೋಗಿ ಕರೆಕ್ಟ್ ಆಗಿ 1 ವರ್ಷ ಆಗ್ತಿದೆ. ಸೊ ಇವ್ರುಗಳು ಮಾಡ್ಬೇಕಾಗಿರೋದನ್ನೆಲ್ಲ ಮಾಡ್ಬಿಟ್ಟು ರಿಟರ್ನ್ ಮನೆಗೆ ಹೋಗ್ತಿರ್ಬೇಕಾದ್ರೆ ಟೋರುಕು ದೂರದಲ್ಲಿ ಇರುವ ಒಂದು ಬೆಟ್ಟವನ್ನ ನೋಡ್ತಾನೆ. ಆ ಬೆಟ್ಟದಲ್ಲಿ ಏನೋ ಒಂದು ಭಯಂಕರವಾಗಿ ಶೈನ್ ಆಗ್ತಿರುತ್ತೆ. ಟೋರುಕ್ ಅವನ ತಂದೆ ಐಶ್ವರ್ ಡಿನ್ನರ್ ಅಂತ ಒಂದು ಹೋಟೆಲ್ ನ ಇಟ್ಟು ರನ್ ಮಾಡ್ತಿರ್ತಾರೆ. ತುಂಬಾ ದಿನವನ್ನ ಬಿಟ್ಟು ಇವಾಗ್ಲೇನೆ ಹೋಟೆಲ್ ನ ಓಪನ್ ಮಾಡ್ತಿದ್ದಾರೆ. ತಂದೆಯವರು ಹೋಟೆಲ್ ಗೆ ಬಂದಿರುವ ಕಸ್ಟಮರ್ಸ್ ಗೆ ಅಡುಗೆ ಮಾಡಿ ಕೊಡ್ತಿರ್ಬೇಕಾದ್ರೆ ಆವಾಗ ಟಿವಿ ನ್ಯೂಸ್ ಚಾನೆಲ್ ಅಲ್ಲಿ ಏನೋ ಒಂದು ವಿಷಯವನ್ನ ಹೇಳ್ತಿರ್ತಾರೆ. ಅದು ಏನು ಅಂದ್ರೆ ಸಮುದ್ರದಲ್ಲಿ ಹೋಗ್ತಾ ಇದ್ದ ಒಂದು ಶಿಪ್ಪಿನ ಕ್ಯಾಪ್ಟನ್ ಮತ್ತೆ ಅದರಲ್ಲಿ ಕೆಲಸ ಮಾಡ್ತಿದ್ದ ಇನ್ನ 4-5 ಜನರು ಕಾಣೆಯಾಗ್ಬಿಟ್ಟಿದ್ದಾರಂತೆ. ಈ ಕಾಣೆಯಾಗಿದ್ದ 7 ಜನರನ್ನು ಸಮುದ್ರ ಪೂರ್ತಿ ಹುಡುಕಿ ನೋಡಿದ್ರು ಕೂಡ ಅವ್ರುಗಳನ್ನ ಕಂಡು ಹಿಡಿಯೋದಕ್ಕೆ ಆಗ್ಲಿಲ್ಲ. ಎಲ್ಲಿಗೆ ಹೋದ್ರು ಅಂತ ಗೊತ್ತಾಗ್ತಿಲ್ಲ. ಆವಾಗ್ಲೂ ಬಿಡದೆ ಹುಡುಕಿದ್ರಲ್ಲಿ 3 ಜನರ ಸಿಗ್ನಲ್ ಮಾತ್ರ ಸಿಗ್ತಿದೆ. ಅವ್ರಗಳ ಬಗ್ಗೆ ನ್ಯೂಸ್ ಮಾತ್ರವೇ ಗೊತ್ತಾಗ್ತಿದೆ ಅಂತ ಹೇಳ್ತಿರ್ತಾರೆ. ಟೋರುಗೆ 2 ಫ್ರೆಂಡ್ಸ್ ಇರ್ತಾರೆ. ಅವ್ರಗಳ ಜೊತೆ ಸೇರಿ ಸಮುದ್ರದಲ್ಲಿ ಆಟ ಆಡ್ತಿರ್ತಾನೆ ಹುಡುಗ. ಇವನ ಡ್ರೆಸ್ ಅನ್ನ ಬಿಚ್ಚಿಸಿ ಬಾರೋ ಸ್ವಿಮ್ ಮಾಡೋಣ ಅಂತ ಕರೆದು ಹುಡುಗರು ಆಟ ಆಡ್ತಿರ್ಬೇಕಾದ್ರೆ ಒಬ್ಬ ಹುಡುಗ ಗೊತ್ತಿಲ್ಲದೆ ಡ್ರೆಸ್ ಅನ್ನ ಬಿಚ್ಚೋ, ನಿಮ್ಮ ತಾಯಿಯವರು ಆಟ ಆಡೋದಕ್ಕೆ ಬರ್ತಾರೆ ಅಂತ ಹೇಳ್ಬಿಡ್ತಾನೆ ಗೊತ್ತಿಲ್ಲದೆ. ಅಮ್ಮನ ಬಗ್ಗೆ ಮಾತಾಡಿದ ತಕ್ಷಣ ಹುಡುಗ ಸ್ವಲ್ಪ ಟೆನ್ಷನ್ ಆಗ್ತಾನೆ. ಆದ್ರೂ ಅದನ್ನ ಮರ್ತು ಬಿಟ್ಟು ಅವ್ರಗಳ ಜೊತೆ ಸೇರಿ ಆಟ ಆಡ್ತಿರ್ತಾನೆ. ಅವತ್ತು ರಾತ್ರಿ ಟೋರುಕ್ ಅಂಗಡಿಯಲ್ಲಿ ಇರ್ಬೇಕಾದ್ರೆ ಅವನ ತಾಯಿಯವರು ಫೈನಲ್ ಆಗಿ ಮಾಡಿದ್ದ ಒಂದು ವಿಷಯದ ಬಗ್ಗೆ ನೋಡ್ತಿರ್ತಾನೆ ಹುಡುಗ. ಹಾಗೆ ಹುಡುಗ ಅವನ ಅಮ್ಮನ ಬಗ್ಗೆ ಯೋಚನೆ ಮಾಡಿ ನೋಡ್ತಿರ್ತಾನೆ. ಅವನ ತಾಯಿಯವರು ಮಗನನ್ನ ತುಂಬಾನೇ ಪ್ರೀತಿಯಿಂದ ಟೋಟು ಅಂತ ಕರೀತಾರೆ. ಈ ರೀತಿ ಇವನು ಕನಸನ್ನ ಕಾಣ್ತಿರ್ಬೇಕಾದ್ರೇನೆ ಅಂಗಡಿಗೆ ಬಂದಿರುವ ಕಸ್ಟಮರ್ ಗೊತ್ತಿಲ್ಲದೆ ಗ್ಲಾಸ್ ಅನ್ನ ತಗಲಿಸ್ಬಿಟ್ಟು ಹುಡುಗನ ಕನಸನ್ನ ಹಾಲ್ ಮಾಡ್ತಾರೆ. ಇವರ ಅಂಗಡಿ ಒಳಗಡೆನೆ ಮನೆ ಇರುತ್ತೆ. ನಮ್ಮ ಹುಡುಗನಿಗೆ ಅಂತ ಮೇಲ್ಗಡೆ ಒಂದು ರೂಮ್ ಇರುತ್ತೆ. ಇವರ ಅಂಗಡಿ ಮನೆ ಪಕ್ಕದಲ್ಲಿ ಇನ್ನೊಂದು ಮನೆ ಇರ್ತಿದೆ. ಆ ಮನೆಯಲ್ಲಿ ಒಬ್ಬಳು ಹುಡುಗಿ ಇರ್ತಿದ್ದಾಳೆ. ಅವಳ ಹೆಸರು ಮಾಯಿ. ನಾನು ಹೊಸದಾಗಿ ಒಂದು ಕಾಮಿಕ್ ಬುಕ್ ಅನ್ನ ತಗೊಂಡಿದ್ದೀನಿ ಅಂತ ಮಾಯಿ ತೋರಿಸಬೇಕಾದ್ರೆ ನಾನು ಇದನ್ನ ಸ್ವಲ್ಪ ದಿನ ಓದಿದ್ದು ನಂತರ ನಿನಗೆ ಕೊಡ್ತೀನಿ ಅಂತ ಹೇಳಿ ನಮ್ಮ ಟೋರುಕ್ ಅವಳ ಹತ್ರದಿಂದ ತಗೋತಾನೆ. ನೆಕ್ಸ್ಟ್ ದಿನ ಹುಡುಗರೆಲ್ಲ ಸ್ವಿಮ್ಮಿಂಗ್ ಕ್ಲಾಸ್ ಗೆ ಹೋಗೋಣ ಅಂತ ಹೇಳಿ ಬರ್ತಿರ್ಬೇಕಾದ್ರೆ ಟೋರುಕ್ ಅವನ ಮೆಂಬರ್ಶಿಪ್ ಕಾರ್ಡ್ ಅನ್ನ ಮರ್ತ್ ಬಿಟ್ಟು ಬಂದ್ಬಿಟ್ಟಿರ್ತಾನೆ. ಸೊ ಮತ್ತೆ ಕಾರ್ಡ್ ಅನ್ನ ತಗೊಳ್ಳೋದಕ್ಕಾಗಿ ಮನೆಗೆ ಹುಡುಗ ಓಡಿ ಹೋಗ್ತಿರ್ಬೇಕಾದ್ರೆ ಮತ್ತೆ ಆ ದೂರದಲ್ಲಿ ಇರುವ ಬೆಟ್ಟವನ್ನ ನೋಡ್ತಾನೆ. ಮತ್ತೆ ಏನೋ ಅಲ್ಲಿ ಶೈನ್ ಆಗ್ತಿರುತ್ತೆ. ಸೊ ಆ ಬೆಟ್ಟದಲ್ಲಿ ಅಂತದ್ದು ಏನು ತಾನೇ ಇರ್ತಿದೆ ಅನ್ನೋದನ್ನ ನೋಡೋದಕ್ಕಾಗಿ ಅಷ್ಟು ದೂರ ಸ್ವಿಮ್ ಮಾಡಿ ಆ ಬೆಟ್ಟಕ್ಕೆನೆ ಹೋಗ್ಬಿಡ್ತಾನೆ ಹುಡುಗ. ಅಷ್ಟು ಕಷ್ಟಪಟ್ಟು ಬೆಟ್ಟದ ಮೇಲೆ ಹತ್ತಿ ನಮ್ಮ ಹುಡುಗ ಬಂದು ನೋಡ್ಬೇಕಾದ್ರೆ ಶೈನ್ ಆಗ್ತಿರುವ ಒಂದು ಸ್ಟೋನ್ ಇರ್ತಿದೆ. ಅದ್ರ ಮೇಲೆ ಒಂದು ಮೊಟ್ಟೆ ರೀತಿ ಇರ್ತಿದೆ. ನಮ್ಮ ಟೋರುಕ್ ಅದನ್ನ ಕೈಗೆ ತಗೊಂಡು ನೋಡ್ತಿರ್ಬೇಕಾದ್ರೆ ಸಡನ್ ಆಗಿ ಆ
ಮೊಟ್ಟೆ ಹೊಡೆದೋಗಿ ಅದ್ರ ಒಳಗಡೆಯಿಂದ ಒಂದು ಆಮೆ ಹೊರಗಡೆ ಬರುತ್ತೆ. ಕ್ಯೂಟ್ ಆಗಿರುತ್ತೆ ನೋಡೋಕೆ. ಅದನ್ನ ಉಲ್ಟಾ ಹಾಕಿ ನೋಡಿದ್ರೆ ಅದರ ಕೆಳಗಡೆ ಏನೋ ಸಿಂಬಲ್ ರೀತಿ ಕಾಣುತ್ತೆ. ಇನ್ನೊಂದು ಕಡೆ ನಮ್ಮ ಟೋರುಕ್ ಅವರ ತಂದೆ ಮಾಯಿ ಅವರ ತಂದೆ ಹತ್ರ ಮಾತಾಡ್ತಿರ್ತಾರೆ. ನಮ್ಮ ಮಾಯಿ ಅವರ ತಂದೆ ಏನೋ ಜ್ಯುವೆಲ್ ಶಾಪ್ ರೀತಿ ಮಡಗಿರ್ತಾರೆ. 33 ವರ್ಷಗಳ ಹಿಂದೆ ಕೊನೆಯದಾಗಿ ಗಮೇರಾ ಸತ್ತಾಗ ಸ್ಕಾರ್ಲೆಟ್ ಸ್ಟೋನ್ಸ್ ಅಂತ ಬೇಳೆ ಬೆಳುವ ಸ್ಟೋನ್ಸ್ ಗಳನ್ನ ಕಲ್ಟಿವೇಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಅಂತಹದೊಂದು ಅಪರೂಪವಾದ ಸ್ಟೋನ್ಸ್ ಅನ್ನೇ ಇವರು ಮಾರ್ತಿದ್ರು. ಆದ್ರೆ ಫೈನಲ್ ಆಗಿ ಇರುವ ಸ್ಟೋನ್ ಅನ್ನ ಮಾತ್ರ ಇವರು ಮಾರಲಿಲ್ಲ, ಅವರೇನೆ ಇಟ್ಕೋಬಿಟ್ಟಿದ್ದಾರೆ. ಅದಕ್ಕೆ ಕಾರಣ ಈ ಸ್ಟೋನ್ ಅನ್ನ ಯಾರು ಇಟ್ಟಿರ್ತಾರೋ ಅವರಿಗೆ ಅದೃಷ್ಟನೂ ಸಂತೋಷನೂ ಸಿಗುತ್ತೆ ಅಂತ ಹೇಳ್ತಾರಂತೆ. ಮಾಯಿಗೆ ಬೇಗನೆ ಹಾರ್ಟ್ ಸರ್ಜರಿ ಮಾಡಲಿದ್ದಾರಂತೆ. ಆ ರೀತಿ ಸರ್ಜರಿ ನಡಿಬೇಕಾದ್ರೆ ಮಾಯಿ ಕೈಗೆ ಇದನ್ನ ಕೊಟ್ಬಿಡೋಣ ಅಂತ ಮಾತಾಡ್ತಿರ್ತಾರೆ. ಈ ಕಡೆ ನಮ್ಮ ಟೋರುಕ್ ಹಿಡಿದಿದ್ದಾನೆ ಅಲ್ವಾ ಸ್ಟೋನು, ಅದುವೇ ಆ ರೀತಿಯ ಸ್ಟೋನೇ ಇರ್ಬೇಕು ಅನ್ಸುತ್ತೆ. ಟೋರುಕ್ ಆ ಸ್ಟೋನು ಆಮೆಯನ್ನು ಮನೆಗೇನೆ ತಂದ್ಬಿಟ್ಟಿರ್ತಾನೆ. ಆಮೆಯನ್ನ ಮನೆಯಲ್ಲೇ ಇಟ್ಟು ಸಾಕ್ಬೇಕು ಅಂತ ಅನ್ಕೊಂಡಿದ್ದಾನೆ. ಆ ಆಮೆ ನಿಧಾನಕ್ಕೆ ನಡೆದು ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಅದನ್ನ ಕೈಗೆ ತಗೋತಾನೆ ಹುಡುಗ. ಅದನ್ನ ಇಟ್ಟು ಆಟ ಆಡ್ತಿರ್ತಾನೆ. ಆ ಆಮೆಗೆ ನಮ್ಮ ಹುಡುಗನ ಟೋಟೋ ಅಂತ ಅಡ್ಡ ಹೆಸರು ಇರ್ತಿದೆ ಅಲ್ವಾ, ಅದನ್ನೇ ಅದಕ್ಕೆ ಹೆಸರಾಗಿಡ್ತಾನೆ. ಸೊ ಇನ್ ಮುಂದೆ ಈ ಆಮೆಯ ಹೆಸರು ಟೋಟೋ. ಟೋಟೋವನ್ನ ಇವನ ತಂದೆಗೆ ಗೊತ್ತಿಲ್ದೇನೆ ಸಾಕ್ಬೇಕು. ಯಾಕೆಂದ್ರೆ ಮನೆ ಒಳಗಡೆ ರೆಸ್ಟೋರೆಂಟ್ ಇರ್ತಿದೆ, ರೆಸ್ಟೋರೆಂಟ್ ಒಳಗಡೆ ಪೆಟ್ ಅನಿಮಲ್ಸ್ ಅನ್ನೆಲ್ಲ ಸಾಕ್ಬಾರ್ದು. ಟೋಟು ನಿನ್ನ ಬಗ್ಗೆ ತಂದೆಯವರಿಗೆ ಗೊತ್ತಾದ್ರೆ ಅಷ್ಟೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಆದ್ರಿಂದ ನೀನು ಈ ರೂಮ್ ಅನ್ನ ಬಿಟ್ಟು ಹೊರಗಡೆ ಬರ್ಲೇಬಾರ್ದು ಆಯ್ತಾ ಅಂತ ಅದ್ರ ಜೊತೆ ಮಾತಾಡ್ಕೊಂಡು ಅವನ ಬೆಡ್ ಅಲ್ಲೇ ಟೋಟುವನ್ನ ಇಟ್ಕೊಂಡು ಅದನ್ನ ಮುದ್ದು ಮಾಡ್ಕೊಂಡು ಹಾಗೆ ಹುಡುಗ ಮಲ್ಗಿ ನಿದ್ದೆ ಮಾಡ್ಬಿಡ್ತಾನೆ. ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಹುಡುಗ ಎದ್ದು ನೋಡ್ಬೇಕಾದ್ರೆ ಟೋಟು ಸ್ವಲ್ಪ ಬೆಳ್ಕೊಬಿಟ್ಟಿರುತ್ತೆ. ಅದನ್ನ ನೋಡಿ ಆಶ್ಚರ್ಯವಾಗ್ತಾನೆ ಹುಡುಗ. ಒಂದೇ ರಾತ್ರಿಯಲ್ಲಿ ಇಷ್ಟು ದೊಡ್ಡದಾಗಿ ಬೆಳ್ಕೊಬಿಟ್ಟಿದೆ. ಅದೇ ಸಮಯಕ್ಕೆ ನಮ್ಮ ಟೋರುಕ್ ಅವನ ತಂದೆ ಬೇರೆ ರೂಮ್ ಅನ್ನ ಕ್ಲೀನ್ ಮಾಡ್ತೀನಿ ಅಂತ ನಮ್ಮ ಹುಡುಗನ ಅವನ ರೂಮಿಗೆ ಬೇರೆ ಬರ್ತಾರೆ. ಸೊ ಹುಡುಗನು ತಂದೆಯವರು ನೋಡೋಕು ಮುಂಚೆ ಟೋಟುವನ್ನ ಬೆಡ್ಶೀಟ್ ಒಳಗಡೆ ಹಾಕಿ ಔಸಿಟ್ಬಿಡ್ತಾನೆ. ಅಪ್ಪ ನಾನೇನೆ ರೂಮ್ ಅನ್ನ ಕ್ಲೀನ್ ಮಾಡ್ಕೋತೀನಿ, ಯಾಕೆಂದ್ರೆ ನನ್ನ ರೂಮ್ ಅನ್ನ ಕ್ಲೀನ್ ಮಾಡ್ಕೊಳ್ಳೋದೇ ಸ್ಕೂಲ್ ಅಲ್ಲಿ ಹೋಮ್ ವರ್ಕ್ ಆಗಿ ಕೊಟ್ಟಿದ್ದಾರೆ ಅಪ್ಪ. ಚೆನ್ನಾಗಿರುವ ಹೋಮ್ ವರ್ಕ್ ಅನ್ನೇ ಕೊಟ್ಟಿದ್ದಾರೆ, ಬೇಗ ರೂಮ್ ಅನ್ನ ಕ್ಲೀನ್ ಮಾಡ್ಕೊಳಪ್ಪ ಅಂತ ಹೇಳ್ಬಿಟ್ಟು ತಂದೆ ಮಂಚದ ಮೇಲೆ ಇರುವ ಬೆಡ್ಶೀಟ್ ಅನ್ನ ತಗೊಂಡು ಹೋಗೋದಕ್ಕೆ ಹಾಕೋದಕ್ಕೆ ನೋಡ್ಬೇಕಾದ್ರೆ ಹುಡುಗ ಫಟ್ ಅಂತ ಅವನ ತಂದೆ ಹತ್ರ ಇಂದ ಬೆಡ್ಶೀಟ್ ಅನ್ನ ಕಿತ್ಕೊಂಡು ನೋಡ್ತಾನೆ. ನೋಡಿದ್ರೆ ಬೆಡ್ಶೀಟ್ ಒಳಗಡೆ ಟೋಟುವನ್ನ ಕಾಣ್ತಿಲ್ಲ. ಏನು ಅಂತ ನೋಡಿದ್ರೆ ಅವನ ತಂದೆಯ ಹಿಂದ್ಗಡೆ ಟೋಟು ಹಾರ್ತಿರುತ್ತೆ. ಟೋಟು ಅದರ ಬಾಡಿ ಕೆಳಗಡೆಯಿಂದ ಏನು ಗಾಳಿ ರೀತಿ ಬಿಟ್ಟು ಹಾಗೆ ಗಾಳಿಯಲ್ಲಿ ಹಾರ್ತಿರುತ್ತೆ. ಇದನ್ನು ನೋಡಿ ಹುಡುಗ ತುಂಬಾನೇ ಶಾಕ್ ಆಗ್ಬಿಡ್ತಾನೆ. ಅದೇ ಸಮಯಕ್ಕೆ ಪಕ್ಕದ ಮನೆ ಮಾಯಿ ವಿಂಡೋವನ್ನು ಓಪನ್ ಮಾಡಿ ನೋಡ್ಬೇಕಾದ್ರೆ ಟೋಟು ಗಾಳಿಯಲ್ಲಿ ಹಾರ್ತಿರುತ್ತೆ. ಅದನ್ನ ನೋಡಿ ಹುಡುಗಿ ಜೋರಾಗಿ ಕಿರ್ಚ್ಕೊತಾವಳೆ. ಅವಳು ಕಿರ್ಚಿದನ್ನ ನೋಡಿ ಟೋಟು ಕಿರ್ಚ್ಕೊಂಡು ಹಾರಿ ಬಂದು ನಮ್ಮ ಹುಡುಗನ ಕೈಗೆ ಸೇರ್ಕೊಳ್ಳುತ್ತೆ. ತಂದೆ ಮಾಯಿ ಹತ್ರ ಏನಾಯ್ತಮ್ಮ ಏನಕ್ಕಾಗಿ ಕಿರ್ಚ್ಕೊಂಡಿ ಅಂತ ಕೇಳ್ಬೇಕಾದ್ರೆ ಹಿಂದೆಯಿಂದ ನಮ್ಮ ಹುಡುಗ ಹೇಳ್ಬೇಡ ಅಂತ ಸಿಗ್ನಲ್ ಮಾಡಿ ತೋರಿಸ್ತಿರ್ತಾನೆ. ಅದ ಅಂಕಲ್ ಏನು ಇಲ್ಲ, ಸುಮ್ನೆ ನಾನು ಕಿರ್ಚಿ ನೋಡ್ದೆ ಅಷ್ಟೇ. ಅಯ್ಯೋ ಲೂಸು, ಸರಿ ಮಗ್ನೆ ಬೇಗ ರೂಮ್ ಅನ್ನ ಕ್ಲೀನ್ ಮಾಡ್ಕೋ ಅಂತ ಹೇಳ್ಬಿಟ್ಟು ತಂದೆ ರೂಮ್ ಅನ್ನ ಬಿಟ್ಟು ಕೆಳಗಡೆ ಹೋಗ್ತಾರೆ. ನಂತರ ನಮ್ಮ ಹುಡುಗ ಮಾಯಿ ಹತ್ರ ಹೊಸದಾಗಿ ನಾನು ಸಾಕ್ತಾ ಇರುವ ಪೆಟ್ ಅನಿಮಲ್ ಇದೇನೆ, ಇದರ ಹೆಸರು ಟೋಟೋ ಅಂತ ಆಮೆಯನ್ನು ತೋರಿಸಬೇಕಾದ್ರೆ ಅದು ಹಾಗೆ ಹಾರಿ ಹಾರಿ ಆಟ ಆಡ್ತಿರುತ್ತೆ. ಇದ್ರ ಮೇಲೂ ನೀನು ನನ್ನ ಜೊತೆಗೆ ಇದ್ರೆ ಅದು ನನಗೇನೆ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ಬಿಟ್ಟು ಹುಡುಗ ಟೋಟುವನ್ನ ತಂದು ಸಮುದ್ರ ಪಕ್ಕದಲ್ಲಿ ಬಿಟ್ಬಿಟ್ಟು ಅವನ ಪಾಡಿಗೆ ಅಲ್ಲಿಂದ ಹೊರಟು ಹೋಗ್ತಿರ್ತಾನೆ. ಆದ್ರೆ ಇವನು ಹೋಗ್ಬೇಕಾದ್ರೆ ಟೋಟು ಇವನನ್ನೇ ಹಿಂದೆ ಸ್ಲೋ ಆಗಿ ಫಾಲೋ ಮಾಡಿ ಬರ್ತಿರುತ್ತೆ. ಸುಮ್ನೆ ಅಲ್ಲೇನೇ ಇರು, ನನ್ನ ಹಿಂದೆ ಬರ್ಬೇಡ ಅಂತ ಹೇಳ್ಬಿಟ್ಟು ಹುಡುಗ ಓಡಿ ಬಂದು ಹೋಗ್ಸ್ಕೊತಾನೆ. ತುಂಬಾ ಹೊತ್ತು ವೇಟ್ ಮಾಡಿ ನೋಡಿದ್ರೆ ಇನ್ನವೇ ಅದನ್ನ ಕಾಣ್ತಿರಲ್ಲ. ಆದ್ರಿಂದ ಸರಿ ಆಯ್ತು ನಾವು ಮನೆಗೆ ಹೋಗೋಣ ಅಂತ ಹೊರಡ್ತಾನೆ ಹುಡುಗ. ಆದ್ರೆ ರೋಡ್ ಅಲ್ಲಿ ಇನ್ನವೇ ಅವನನ್ನ ಫಾಲೋ ಮಾಡಿನೇ ಹಿಂದೆನೆ ಬರ್ತಿರುತ್ತೆ ನಮ್ಮ ಟೋಟು. ಟೋಟು ಮಧ್ಯ ರೋಡ್ ಅಲ್ಲಿ ಬರ್ತಿರ್ಬೇಕಾದ್ರೆ ಹಿಂದೆ ಬೇರೆ ಸಡನ್ ಆಗಿ ಒಂದು ಟೆಂಪೋ ಬರ್ತಿರುತ್ತೆ. ಸೊ ಹುಡುಗನಿಗೆ ಏನನ್ನ ಮಾಡೋದು ಅಂತ ಗೊತ್ತಾಗದೆ ಬೇಗ ಬೇಗ ಓಡಿ ಹೋಗಿ ಟೋಟುವನ್ನ ಕಾಪಾಡ್ಬಿಡ್ತಾನೆ. ಟೆಂಪೋ ಮಾತ್ರ ನಿನ್ನ ಮೇಲೆ ಹತ್ತಿದ್ರೆ ಚಟ್ನಿ ಆಗ್ಬಿಡ್ತಿದೆ, ನೀನು ಸುಮ್ನೆ ಹಾರಿ ಅಲ್ಲಿಂದ ಎಸ್ಕೇಪ್ ಆಗೋದು ತಾನೇ, ಏನಕ್ಕಾಗಿ ಈ ರೀತಿ ನೀನು ಮಾಡ್ದೆ ಅಂತ ಹೇಳಿ ಟೋಟುವನ್ನ ಮುದ್ದು ಮಾಡಿ ಅವನ ತಲೆ ಮೇಲೆ ಇಟ್ಕೊಂಡು ಹಾಗೆ ಮತ್ತೆ ಅವನ ಮನೆಗೆನೆ ಹೋಗ್ಬಿಡ್ತಾನೆ ಹುಡುಗ. ಸೊ ನಮ್ಮ ಹುಡುಗ ಅವನ ಫ್ರೆಂಡ್ಸ್ ಅನ್ನ ಮೀಟ್ ಮಾಡಿ ನನ್ನ ಹತ್ರ ಒಂದು ಆಮೆ ಇರ್ತಿದೆ, ಅದಕ್ಕೆ ಹೆಸರು ಟೋಟು ಅಂತ ಹೇಳ್ತಿರ್ತಾನೆ. ಅದನ್ನ ನೋಡೋಕು ಮುಂಚೆ ಬಾ ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಹುಡುಗರು ಕರಿಬೇಕಾದ್ರೆ ನಮ್ಮ ಹುಡುಗನು ಸರಿ ಅಂತ ಹೋಗಿ ಆಟ ಆಡ್ತಿರ್ತಾನೆ. ಈ ಕಡೆ ನಮ್ಮ ಹುಡುಗ ಮನೆಯಲ್ಲಿ ಟೋಟುವನ್ನ ಡ್ರಾಯರ್ ಅಲ್ಲಿ ಇಟ್ಬಿಟ್ಟು ಬಂದಿರ್ಬೇಕಾದ್ರೆ ಇವಾಗ ಅದನ್ನ ಓಪನ್ ಮಾಡ್ಕೊಂಡು ಟೋಟು ಹೊರಗಡೆ ಬರ್ತಿರುತ್ತೆ. ಈ ಕಡೆ ನಮ್ಮ ಹುಡುಗರೆಲ್ಲ ಸ್ಕೇಟ್ ಬೋರ್ಡಿಂಗ್ ಆಟ ಆಡ್ತಿರ್ತಾರೆ. ಟೋಟು ನಿಧಾನಕ್ಕೆ ನಡೆದು ಬಂದು ಸ್ಟೆಪ್ಸ್ ಅಲ್ಲಿ ಹಾಗೆ ರೋಲ್ ಮಾಡ್ಕೊಂಡು ಬಂದು ರೆಸ್ಟೋರೆಂಟ್ ಒಳಗಡೆನೆ ಬಂದ್ಬಿಟ್ಟಿರುತ್ತೆ. ತಂದೆಯವರು ಈ ಕಡೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಅಡುಗೆಯನ್ನ ಮಾಡ್ತಿರ್ಬೇಕಾದ್ರೆ ನಮ್ಮ ಟೋಟು ಕಿಚನ್ ಒಳಗಡೆನೆ ಬರ್ತಿರುತ್ತೆ. ತಂದೆಯವರು ಗೊತ್ತಿಲ್ಲದೆ ಮಿಸ್ ಆಗಿ ಟೋಟು ಮೇಲೆ ಕಾಲನ್ನ ಮಡಗಬೇಕಾದ್ರೆ ಹಾಗೆ ಸ್ಕಿಡ್ ಆಗಿ ಕೆಳಗಡೆ ಬಿದ್ದೋಗ್ತಾರೆ. ಆದ್ರೂ ಅದನ್ನ ದೊಡ್ಡದಾಗಿ ತಗೊಳ್ದೆ ಮತ್ತೆ ಎದ್ದು ನಿಂತು ಕಿಚನ್ ಅಲ್ಲಿ ಅಡುಗೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆವಾಗ ಅವರ ತಲೆ ಮೇಲೇನೆ ನಮ್ಮ ಟೋಟು ಹಾರ್ತಿರುತ್ತೆ. ಆವಾಗ ತಂದೆಯವರು ಅಡುಗೆ ಮಾಡುವ ಬಿಸಿಯಲ್ಲಿ ಕೈಯಲ್ಲಿರುವ ಚಮಚೆಯನ್ನ ಬೀಸಬೇಕಾದ್ರೆ ಅದು ನಮ್ಮ ಟೋಟೋನ ಮೇಲೇನೆ ಬಿದ್ದು ಇವಾಗ ಟೋಟು ಪ್ಯಾನ್ ಅಲ್ಲಿ ಸ್ಕೇಟಿಂಗ್ ಮಾಡ್ತಿರುತ್ತೆ. ಒಂದು ದೊಡ್ಡ ಚಾಕು ಎಲ್ಲ ಕೆಳಗಡೆ ಬೀಳುತ್ತೆ. ನಮ್ಮ ಟೋಟು ಮೇಲೆ ಬೀಳದೆ ಜಸ್ಟ್ ಮಿಸ್ ಅಲ್ಲಿ ಎಸ್ಕೇಪ್ ಆಗುತ್ತೆ. ಸೊ ಟೋಟು ಟೆನ್ಷನ್ ಆಗಿ ಬಾಯಿಂದ ಬೆಂಕಿಯನ್ನು ಹೊರಗಡೆ ಬಿಡುತ್ತೆ. ನಂತರ ಅಲ್ಲಿ ಯಾರಿಗೂ ಗೊತ್ತಿಲ್ಲದೆ ಕಿಚನ್ ಅನ್ನ ಬಿಟ್ಟು ಹೊರಗಡೆ ಹೋಗುತ್ತೆ. ನಂತರ ತಂದೆ ಚಾಕುವನ್ನ ಕೈಗೆ ತಗೊಂಡು ನೋಡಿದ್ರೆ ಚಾಕು ಸುಟ್ಟೋಗಿರುತ್ತೆ. ಇಲ್ಲಿ ಹುಡುಗರೆಲ್ಲ ಸರಿ ಆಟ ಆಡಿದ್ದು ಸಾಕು, ಬನ್ನಿ ಎಲ್ಲರೂ ಮನೆಗೆ ಹೋಗೋಣ ಅಂತ ಮನೆಗೆ ಬಂದ ಮೇಲೆ ಎಲ್ಲರೂ ಟೋಟುವನ್ನ ಇಟ್ಟು ಆಟ ಆಡ್ತಿರ್ತಾರೆ. ಅದುವೇ ಜಾಲಿಯಾಗಿ ಫ್ಯಾನ್ ಮುಂದೆ ಹಾರ್ತಿರುತ್ತೆ. ಹುಡುಗರೆಲ್ಲ ಜಾಲಿಯಾಗಿ ಆಶ್ಚರ್ಯವಾಗಿ ನೋಡ್ತಿರ್ತಾರೆ.
ಹೇಳ್ತಾರೆ ಇದನ್ನ. ನಾನುವೇ ಟೋಟು ಜೊತೆ ಫ್ರೆಂಡ್ ಆಗ್ಬೇಕು ಅಂತ ಕೇಳ್ಕೊತಾರೆ. ಸರಿ ನೀವೇ ಫ್ರೆಂಡ್ ಆಗಿ, ಆದ್ರೆ ಇದ್ರ ಬಗ್ಗೆ ಹೊರಗಡೆ ಯಾರ ಹತ್ರನೂ ಹೇಳ್ಬಾರ್ದಾಯ್ತಾ ಅಂತ ಹೇಳ್ತಿರ್ತಾನೆ ಹುಡುಗ. ನಂತರ ಟೋಟುವನ್ನ ಮಾಯಿ ಹತ್ರ ತೋರಿಸ್ತಾನೆ. ಅವಳು ಒಂಥರ ನೋಡ್ತಿರ್ತಾಳೆ, ಯಾಕೆಂದ್ರೆ ಅದು ಒಂದು ಗಮೇರ ಆಮೆ ಅನ್ನೋ ವಿಷಯ ನಮ್ಮ ಹುಡುಗಿಗೆ ಆಲ್ರೆಡಿ ಗೊತ್ತಿದೆ ಅನ್ಸುತ್ತೆ. ಹಾಗೆ ಕಟ್ ಮಾಡಿ ಸಮುದ್ರವನ್ನ ತೋರಿಸ್ತಾರೆ. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ನ್ಯೂಸ್ ಬಂತಲ್ಲ, ಒಂದು ಶಿಪ್ಪಿನ ಕ್ಯಾಪ್ಟನ್ ಮತ್ತೆ ಇನ್ನ 6 ಜನರನ್ನ ಕಾಣ್ತಿಲ್ಲ ಅಂತ. ಅವರುಗಳನ್ನು ತೋರಿಸ್ತಾರೆ. ಒಬ್ಬರನ್ನ ಮಾತ್ರ ತೋರಿಸ್ತಾರೆ. ಅವರನ್ನ ಸುತ್ತ ಯಾರುವೇ ಇಲ್ಲ. ಅವರುವೇ ಅಲ್ಲಿಂದ ಹೇಗಾದ್ರೂ ತಪ್ಪಿಸ್ಕೋಬೇಕು ಅಂತ ಸ್ವಿಮ್ ಮಾಡ್ತಾರೆ. ಆದ್ರೆ ಅವರ ಕೈಯಲ್ಲಿ ಆಗ್ತಾನೆ ಇಲ್ಲ. ಸಡನ್ ಆಗಿ ನೀರಿನ ಒಳಗಡೆ ಮುಳುಗೋಗ್ತಾರೆ. ಒಳಗಡೆಯಿಂದ ಬ್ಲಡ್ ಆಗಿ ಬರ್ತಿರುತ್ತೆ ಹೊರಗಡೆ. ಟೋಕಿಯೋದಲ್ಲಿ ಇದ್ರ ಬಗ್ಗೆ ಮಾತಾಡ್ತಿರ್ತಾರೆ. ಇದು ಖಂಡಿತ ಒಂದು ಮಾನ್ಸ್ಟರ್ ಆಗಿ ಇರಬೇಕು ಅನ್ನೋ ವಿಷಯ ಅವ್ರಗಳಿಗೆ ಗೊತ್ತು. ಮಾನ್ಸ್ಟರ್ಸ್ ಅನ್ನ ಕಂಟ್ರೋಲ್ ಗೆ ತರೋದಕ್ಕಾಗಿ UFTO ಅಂತ ಒಂದು ಟೀಮ್ ಅನ್ನ ಇಟ್ಟಿದ್ರು. ಆದ್ರೆ ಅದು ಬೇಡ ಅಂತ ಯಾವಾಗ್ಲೂ ಬಿಟ್ಬಿಟ್ರು. ಇವಾಗ ಇವ್ರಗಳಿಗೆ ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಆವತ್ತು ರಾತ್ರಿ ಮಾಯಿ ಟೋರ್ಗೆ ಒಂದು ಫೈಲ್ ಅನ್ನು ತೋರಿಸಿ ಟೋಟು ಒಂದು ಮಾನ್ಸ್ಟರ್ ಅಂತ ಹೇಳ್ತಾಳೆ. ಆದ್ರೆ ನಮ್ಮ ಹುಡುಗ ಇದನ್ನ ನಂಬ್ತಾನೆ ಇಲ್ಲ. ಇದೇನು ಮಾನ್ಸ್ಟರ್ ಇಲ್ಲ, ಇದು ದೊಡ್ಡದಾಗಿ ಏನು ಬೆಳೆದಿಲ್ಲ, ಇದ್ರ ಬಾಯಿಂದ ಎಲ್ಲ ಬೆಂಕಿ ಏನು ಬಿಡಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಹುಡುಗಿ ಇಲ್ಲ, ಇದ್ರ ಬಾಯಿಂದ ಬೆಂಕಿಯನ್ನು ಬಿಡುತ್ತೆ, ಇದು ಇನ್ನೂ ದೊಡ್ಡದಾಗಿ ಬೆಳೆಯುತ್ತೆ, ಇದರ ಹೆಸರು ಗಮೇರ ಅಂತ ಹೇಳ್ತಾಳೆ. ಅದಕ್ಕೆ ಹುಡುಗ ಒಂದು ನಾರ್ಮಲ್ ಆದ ಟೆಂಪೋ ಹತ್ರ ಇಂದ ಕೂಡ ಇದ್ರ ಕೈಯಲ್ಲಿ ತಪ್ಪಿಸ್ಕೊಳ್ಳೋಕೆ ಆಗ್ಲಿಲ್ಲ, ಇದು ಎಲ್ಲಿಂದ ಮಾನ್ಸ್ಟರ್ ಅಂತ ಹುಡುಗ ಹೇಳ್ಬೇಕಾದ್ರೆ ಸರಿ ಆಯ್ತು, ಇದು ಏನಾದ್ರೂ ವಿಚಿತ್ರವಾಗಿ ಬಿಹೇವ್ ಮಾಡಿದ್ರೆ ನನಗೆ ಹೇಳು ಆಯ್ತಾ ಅಂತ ಹೇಳ್ಬಿಟ್ಟು ಹುಡುಗಿ ಅಲ್ಲಿಂದ ಹೊರಡ್ತಾಳೆ. ಆದ್ರೆ ನೆಕ್ಸ್ಟ್ ದಿನ ನಮ್ಮ ಹುಡುಗ ಕಣ್ಬಿಟ್ಟು ಎಚ್ಚರಾಗಿ ನೋಡಿದ್ರೆ ಟೋಟು ಇನ್ನ ದೊಡ್ಡದಾಗಿ ಬೆಳ್ಕೊಂಡಿರುತ್ತೆ. ಅದನ್ನ ನೋಡಿ ಇವನಿಗೆ ಭಯನೇ ಆಗ್ಬಿಡುತ್ತೆ. ಇಷ್ಟು ದೊಡ್ಡದಾಗಿ ಬೆಳ್ಕೊತಿದ್ದು ಅಂತ. ಅವನ ಕೈಯಲ್ಲಿ ಕೂಡ ಇವಾಗ ಅದನ್ನ ತಗೊಳ್ಳೋಕೆ ಆಗ್ತಾ ಇಲ್ಲ. ಅದರಿಂದ ಹುಡುಗರು ಎಲ್ಲರೂ ಸೇರಿ ಸ್ಕೇಟ್ ಬೋರ್ಡ್ ಅಲ್ಲಿ ಇಟ್ಟು ಅದನ್ನ ತಳ್ಕೊಂಡು ಹೋಗ್ತಾರೆ. ಇದ್ರ ಮೇಲೆ ಮನೆಯಲ್ಲಿ ಇಟ್ಟು ಟೋಟುವನ್ನ ಬೆಳೆಸೋದಕ್ಕೆ ಆಗೋದಿಲ್ಲ. ಅದರಿಂದ ದೂರವಾಗಿ ಎಲ್ಲಿಗಾದ್ರೂ ತಗೊಂಡು ಹೋಗಿ ಸಾಕ್ಬೇಕು ಅಂತ ಅನ್ಕೋತಾರೆ. ಆದ್ರೆ ಇವಾಗ ಕೂಡ ಟೋಟು ಏನು ಮಾನ್ಸ್ಟರ್ ಇಲ್ಲ, ಅದು ಸಾಕಾದಷ್ಟು ಬೆಳ್ಕೊಬಿಟ್ಟಿದೆ, ಇದ್ರ ಮೇಲೆ ಬೆಳೆಯೋದಿಲ್ಲ ಅಂತ ಹೇಳಿ ಮೇಂಟೈನ್ ಮಾಡ್ತಿರ್ತಾನೆ. ಮಾಯಿ ಎಷ್ಟೋ ಹೇಳಿ ನೋಡ್ತಾಳೆ. ಆದ್ರೆ ಹುಡುಗ ಟೋಟು ಏನು ಮಾನ್ಸ್ಟರ್ ಇಲ್ಲ, ಮಾನ್ಸ್ಟರ್ ಎಲ್ಲ ಸತ್ತೋಗುತ್ತೆ, ಇದು ಸಾಯೋದೇ ಇಲ್ಲ ಅಂತ ಹುಡುಗ ಹೇಳ್ಬೇಕಾದ್ರೆ ನೀನು ನೆಕ್ಸ್ಟ್ ಸಲ ಪ್ರಾಬ್ಲಮ್ ಅಲ್ಲಿ ಸಿಗೋಕೋಬಿಟ್ರೆ ನನ್ನ ಕೈಯಲ್ಲಿ ಕಾಪಾಡೋಕೆ ಆಗಲ್ಲ ಕಣೋ ಅಂತ ಹೇಳ್ಬಿಟ್ಟು ಮಾಯಿ ಹೊರಡ್ತಾಳೆ. ಮಾಯಿ ಆ ರೀತಿ ಹೇಳೋದಕ್ಕೆ ಕಾರಣ ಅವಳಿಗೆ ಹಾರ್ಟ್ ಆಪರೇಷನ್ ಅನ್ನ ಮಾಡಲಿದ್ದಾರೆ. ಸೊ ಅವಳು ಜೀವಂತವಾಗಿ ಬರ್ತಾಳೆ ಇಲ್ವೋ ಅನ್ನೋದೇ ಡೌಟೇ. ತಂದೆ ಮಾಯಿ ಹತ್ರ ನೀನು ಏನಕ್ಕೂ ಹೆದರ್ಕೋಬೇಡಮ್ಮ, ಖಂಡಿತ ನೀನು ಜೀವಂತವಾಗಿ ಬರ್ತೀಯ, ನಮ್ಮ ಜೊತೆ ಆರಾಮಾಗಿರ್ತೀಯ, ತಗೋ ಈ ಕಲ್ಟಿವೇಟ್ ಸ್ಟೋನ್, ಇದು ನಿನ್ನ ಜೊತೆಗೆ ಇರುತ್ತೆ, ಇದು ನಿನ್ನನ್ನು ಕಾಪಾಡುತ್ತೆ. ಟೋರುಗೆ ಅದನ್ನು ನೋಡಿದ ತಕ್ಷಣ ಅವನಿಗೆ ಅವನ ತಾಯಿಯವರ ನೆನಪಾಗ್ಬಿಡುತ್ತೆ. ಸೊ ಟೋಟು ಹತ್ರ ಹೋಗಿ ನಿನ್ನ ತಾಯಿ ಎಲ್ಲಿ ಅಂತ ಕೇಳ್ತಿರ್ತಾನೆ. ಟೋಟುವನ್ನು ನೋಡಿದ ಮೇಲೆನೆ ಅವನಿಗೆ ಒಂದು ಐಡಿಯಾ ಬರುತ್ತೆ. ಅದು ಏನು ಅಂದ್ರೆ ಇವನ ಹತ್ರ ಒಂದು ಸ್ಟೋನ್ ಇರ್ತಿದೆ ಅಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿ ನೋಡ್ತಾನೆ. ಈ ಕಡೆ ನಮ್ಮ ಮಾಯಿ ಆಪರೇಷನ್ ಗಾಗಿ ಇವಾಗ ಊರನ್ನ ಬಿಟ್ಟು ಹೊರಡೋದಕ್ಕೆ ರೆಡಿ ಆಗ್ತಿರ್ತಾಳೆ. ಸೊ ಟೋರು ಕಲಿಗೆ ಬಂದು ಅವಳ ಹತ್ರ ಕಾಮಿಕ್ ಬುಕ್ ಅನ್ನು ಸ್ಟೋನ್ ಅನ್ನು ಕೊಡ್ತಾನೆ. ಇದ್ರ ಒಳಗಡೆ ಟೋಟು ಅವನ ಮೊಟ್ಟೆ ಇರ್ತಿತ್ತು. ಸೊ ಈ ಸ್ಟೋನ್ ಅನ್ನ ನೀನು ಇಟ್ಕೋ, ನಿನಗುವೇ ಅದೃಷ್ಟ ಬರುತ್ತೆ ಅಂತ ಹೇಳಿ ಕೊಡ್ತಾನೆ. ಅದಕ್ಕೆ ಮಾಯಿನು ಸರಿ ಆಯ್ತು, ನಾನು ಊರಿಗೆ ಹೋಗಿದ್ದು ರಿಟರ್ನ್ ಬರ್ಬೇಕಾದ್ರೆ ಮತ್ತೆ ಈ ಸ್ಟೋನ್ ಅನ್ನೇ ನಿನ್ನ ಕೈಗೆನೆ ಕೊಡ್ತೀನಿ ಅಂತ ಹೇಳಿ ಆ ಸ್ಟೋನ್ ಅನ್ನ ತಗೊಂಡು ನಮ್ಮ ಹುಡುಗಿ ಮಾಯಿನು ಅಲ್ಲಿಂದ ಹೊರಟು ಬಿಡ್ತಾಳೆ. ಒಂದು ಕಡೆ ಸಮುದ್ರದಲ್ಲಿ ಹೆಲಿಕಾಪ್ಟರ್ ನ ಬಿಟ್ಟು ಹುಡುಕ್ಬೇಕಾದ್ರೆ ಆ ಕಾಣಿಯಾದವರ ಥಿಂಗ್ಸ್ ಎಲ್ಲ ಸಿಗುತ್ತೆ. ಈ ಕಡೆ ನಮ್ಮ ಟೋಟು ಹತ್ರ ನೀನು ನಿಜವಾಗ್ಲೂ ಗಮೇರಣ ಅಂತ ಕೇಳ್ಬೇಕಾದ್ರೆ ಟೋಟು ಅವನು ಮಾತಾಡೋದನ್ನ ಕಿವಿಗೆನೆ ಹಾಕೊಳ್ದೆ ಸಮುದ್ರವನ್ನ ನೋಡ್ತಿರುತ್ತೆ. ನಗೋಯ್ಯ ಅನ್ನೋ ಊರಿಗೆನೆ ನಮ್ಮ ಮಾಯಿ ಹೋಗಿರೋದು. ಅಲ್ಲಿರುವ ಹಾಸ್ಪಿಟಲ್ ಅಲ್ಲಿ ಅವಳಿಗೆ ಸರ್ಜರಿಯನ್ನು ಮಾಡಲಿದ್ದಾರೆ. ಮಾಯಿ ಆ ಸ್ಟೋನ್ ಅನ್ನು ತುಂಬಾ ಸೇಫ್ ಆಗಿ ಇಟ್ಟಿರ್ತಾಳೆ. ಆದ್ರೆ ಆ ಸ್ಟೋನ್ ತುಂಬಾನೇ ಬ್ರೈಟ್ ಆಗಿ ಶೈನ್ ಆಗ್ತಿರುತ್ತೆ. ಒಂದು ದಿನ ಜೋರಾಗಿ ಮಳೆ ಬರ್ತಿರ್ಬೇಕಾದ್ರೆ ನಮ್ಮ ಟೋಟುವನ್ನ ಇಟ್ಟಿದ್ದ ಜಾಗದಲ್ಲಿ ಬಂದು ನೋಡ್ಬೇಕಾದ್ರೆ ಟೋಟುವನ್ನ ಆ ಜಾಗದಲ್ಲಿ ಕಾಣ್ತಿಲ್ಲ. ಟೋಟು ನೀನು ಎಲ್ಲಿಗೆ ಹೋಗ್ಬಿಟ್ಟಿ ಅಂತ ಹುಡುಗ ಸುತ್ತಮುತ್ತ ಹುಡುಕಿ ನೋಡ್ತಿರ್ತಾನೆ ಮಳೆಯಲ್ಲಿ. ಆದ್ರೆ ಎಲ್ಲೂ ಕಾಣ್ತಾ ಇಲ್ಲ. ನಮ್ಮ ಜಾಗದಲ್ಲಿ ಬಿಟ್ಟು ಅದನ್ನ ಕೂಡ ಕಿಟ್ಟಿದೆ. ಆದ್ರೆ ಇವಾಗ ಅದು ಹೇಗೆ ಮಿಸ್ ಆಯ್ತು ಅಂತ ಗೊತ್ತಾಗ್ತಿಲ್ಲ. ಕೊನೆಯದಾಗಿ ಅದ್ರ ಜೊತೆ ಮಾತಾಡ್ಬೇಕಾದ್ರೆ ಅದು ತಿರುಗಿ ಕೂಡ ನನ್ನನ್ನು ನೋಡ್ಲಿಲ್ಲ ಅಂತ ಅವನ ಫ್ರೆಂಡ್ಸ್ ಹತ್ರ ಹೇಳ್ತಿರ್ತಾನೆ. ಇವನು ನಿದ್ದೆ ಮಾಡ್ಬೇಕಾದ್ರೆ ಹಾಗೆ ಕನ್ಸು ಕಾಣ್ತಾನೆ. ಆ ಕನ್ಸಿನಲ್ಲಿ ನಮ್ಮ ಹುಡುಗ ಟೋಟು ಜೊತೆ ಆಟ ಆಡ್ತಿರ್ಬೇಕಾದ್ರೆ ಆ ಟೋಟು ಇವನನ್ನ ಬಿಟ್ಟು ಹಾಗೆ ಹಾರಿ ದೂರ ಹೋಗುತ್ತೆ. ನೆಕ್ಸ್ಟ್ ದಿನ ಹುಡುಗರು ಟೋಟುವನ್ನ ಇಟ್ಟಿದ್ದ ಜಾಗಕ್ಕೆ ಹೋಗಿ ನೆಕ್ಸ್ಟ್ ಏನನ್ನ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಆವಾಗಂತ ನೋಡಿ ಊರಿನ ಒಳಗಡೆ ಅಲಾರಂ ಬಡಿತಿರುತ್ತೆ. ಓ ಟೋಟು ಇಂದಾನೇ ಏನಾದ್ರೂ ಪ್ರಾಬ್ಲಮ್ ಆಗಿರುತ್ತೋ ಅಂತ ಬೇಗ ಹುಡುಗರು ಓಡಿ ಬರ್ತಾರೆ. ಇವರ ಊರಿನ ಒಳಗಡೆ ಬಂದು ನೋಡ್ಬೇಕಾದ್ರೆ ಏನು ದೊಡ್ಡದಾಗಿ ಗಲಾಟೆ ಆಗಿರೋ ರೀತಿ ಜನರೆಲ್ಲ ಓಡಿ ಹೋಗ್ತಿರ್ತಾರೆ. ಆವಾಗ ತಂದೆನು ಹುಡುಗರ ಹತ್ರ ಓಡಿ ಬಂದು ಬನ್ನಿ ನಾವು ಸೇಫ್ ಆಗಿ ಒಂದು ಸ್ಕೂಲ್ ಒಳಗಡೆ ಹೋಗಿ ಹೌಸ್ಕೊಳ್ಳೋಣ ಅಂತ ಹೇಳಿ ಹುಡುಗರನ್ನ ಕರ್ಕೊಂಡು ಓಡಿ ಹೋಗ್ತಿರ್ಬೇಕಾದ್ರೆ ಆವಾಗಂತ ನೋಡಿ ನಮ್ಮ ಟೋರುಕವನ ಇನ್ನೊಬ್ಬ ಫ್ರೆಂಡ್ ದೂರದಲ್ಲಿ ಓಡಿ ಬರ್ತಿರ್ತಾನೆ. ಆ ಹುಡುಗನನ್ನು ಕರ್ಕೊಳ್ಳೋಣ ಅಂತ ಹೋಗ್ಬೇಕಾದ್ರೆ ಇವರ ಇಬ್ಬರ ಮಧ್ಯದಲ್ಲೂ ದೊಡ್ಡದಾಗಿ ಒಂದು ಬಿಲ್ಡಿಂಗ್ ಹೊಡೆದೋಗಿ ಕೆಳಗಡೆ ಬೀಳುತ್ತೆ. ಆವಾಗಂತ ನೋಡಿ ಸಮುದ್ರದ ಒಳಗಡೆಯಿಂದ ದೊಡ್ಡ ಮಾನ್ಸ್ಟರ್ ಗೆದ್ದು ಹೊರಗಡೆ ಬರುತ್ತೆ. ಇದರ ಹೆಸರು ಝೇಡಸ್. ನೋಡೋದಕ್ಕೆ ಗಾಡ್ಜಿಲಾ ರೀತಿ ಇರುತ್ತೆ. ಸ್ವಲ್ಪ ಮಧ್ಯದಲ್ಲಿ ಬಿಲ್ಡಿಂಗ್ ಹೊಡೆದೋಗಿ ಬಿದ್ದಿರೋದ್ರಿಂದ ಹುಡುಗನ ಹತ್ರ ಇವ್ರಗಳ ಕೈಯಲ್ಲಿ ಹೋಗೋಕೆ ಆಗ್ತಿಲ್ಲ. ಆಪೋಸಿಟ್ ಸೈಡ್ ಅಲ್ಲಿ ಆ ಹುಡುಗನ ಅವನ ಜೊತೆ ಸೇರಿ ಇನ್ನೂ ಸ್ವಲ್ಪ ಜನರುವೆ ಆ ಮಾನ್ಸ್ಟರ್ ಹತ್ರ ಸರಿಯಾಗಿ ಸಿಗೋಕೋಬಿಟ್ಟಿರ್ತಾರೆ. ಆ ಝೇಡಸ್ ಈ ಕಡೆ ಸಿಗೋಕೊಂಡಿರುವ ಮನುಷ್ಯರು ಎಲ್ಲರನ್ನು ಹಾಗೆ ಕಚ್ಚಿ ತಿಂತಿರುತ್ತೆ. ಆ ಹುಡುಗನು ಸತ್ತೋಗ್ಬಿಟ್ಟಿರ್ತಾನೆ ಅಂತ ಅನ್ಕೊಂಡು ನಮ್ಮ ಹುಡುಗರು ಈ ಕಡೆ ಅಪ್ಸೆಟ್ ಆಗಿ ಇರ್ಬೇಕಾದ್ರೆ ಆ ಹೊಡೆದೋಗಿ ಬಿಲ್ಡ್ ಇರುವ ಬಿಲ್ಡಿಂಗಿನ ತೂತಲ್ಲಿ ಆ ಚಿಕ್ಕ ಹುಡುಗ ಕಾಣಿಸ್ಕೊತಾನೆ.
ಅವನು ಇನ್ನ ಜೀವಂತವಾಗಿರ್ತಾನೆ, ಅವನು ಒಬ್ಬ ಮಾತ್ರ ತಪ್ಪಿಸ್ಕೊಬಿಟ್ಟಿದ್ದಾನೆ. ಆವಾಗ ತಂದೆ, ಹುಡುಗರೇ ನೀವು ಇಲ್ಲೇನೇ ಇರಿ, ನಾನು ಹೋಗಿ ಅವನನ್ನ ಕಾಪಾಡಿ ಬರ್ತೀನಿ ಅಂತ ಹೇಳಿ ಆ ಝೇಡಸ್ಗೆ ಗೊತ್ತಿಲ್ಲದೆ ತಂದೆಯವರು ಸೈಲೆಂಟ್ ಆಗಿ ಹೋಗಿ ಹುಡುಗನನ್ನ ಕಾಪಾಡಿ ಈ ಕಡೆ ಬರ್ತಾರೆ. ಆದ್ರೆ ಝೇಡಸ್ ಆ ಹುಡುಗನನ್ನು ತಂದೆಯವರನ್ನು ನೋಡ್ಬಿಟ್ಟು ಅವ್ರಗಳನ್ನ ಸಾಯಿಸಿ ಕೊಚ್ಚಿ ತಿನ್ನೋದಕ್ಕಾಗಿ ಬರುತ್ತೆ. ಆವಾಗ ಝೇಡಸ್ಗೆ ಜೋರಾಗಿ ಒಂದು ಏಟು ಬೀಳುತ್ತೆ. ಯಾರೋ ಅದನ್ನ ತಳ್ಳಿ ಬಿಡ್ತಾರೆ. ಈ ಕಡೆ ಆ ತಂದೆ ಮತ್ತೆ ಹುಡುಗ ತಪ್ಪಿಸ್ಕೊತಾರೆ. ಯಾರು ಆ ಝೇಡಸ್ ಅನ್ನ ತಳ್ಳಿ ಬಿಟ್ಟಿದ್ದು ಅಂತ ನೋಡಿದ್ರೆ ನಮ್ಮ ಟೂಟು ಇವಾಗ ಅದು ದೊಡ್ಡದಾಗಿ ಬೆಳ್ಕೊಂಡಿದೆ. ಆವಾಗ ಅಪ್ಪ ಅದನ್ನ ನೋಡಿ ಗಮೇರ ಅಂತ ಹೇಳ್ತಾರೆ, ಯಾಕೆಂದ್ರೆ ಅವರು ಚಿಕ್ಕ ವಯಸ್ಸಿನಲ್ಲಿ ಅದನ್ನ ನೋಡಿರ್ತಾರೆ ಅಲ್ಲ. ಸೊ ಇವಾಗ ಝೇಡಸ್ ಮತ್ತೆ ಟೂಟು ಡೈರೆಕ್ಟ್ ಆಗಿ ಜಗಳವನ್ನ ಮಾಡ್ಕೋತಾರೆ. ನಮ್ಮ ಟೂಟು ಝೇಡಸ್ಸಿನ ಕಾಲನ್ನ ಕಚ್ಚುತ್ತೆ. ಆ ಗ್ಯಾಪ್ ಅನ್ನು ಯೂಸ್ ಮಾಡಿ ತಂದೆ ಮತ್ತೆ ಮಕ್ಕಳು ಅಲ್ಲಿಂದ ಓಡಿ ಹೋಗ್ತಾರೆ. ಈ ಕಡೆ ಜಗಳ ಜೋರಾಗಿರುತ್ತೆ. ಅಲ್ಲಿ ಅರ್ಥಕ್ವೇಕ್ ಬಂದಂಗೆ ನಡುಕ್ತಿರುತ್ತೆ. ಝೇಡಸ್ ಟೂಟುವನ್ನು ತೂದು ಬಿಸಾಕುತ್ತೆ. ಅದು ಬಿಲ್ಡಿಂಗ್ಸ್ ಎಲ್ಲವನ್ನು ಹೊಡೆದಾಕೊಂಡು ಹೋಗ್ತಿರುತ್ತೆ. ಸದ್ಯ ಟೂಟು ಅದರ ಬಾಡಿ ಒಳಗಡೆ ಹೌಸ್ ಕೂತು, ಆದ್ರಿಂದ ಅದಕ್ಕೆ ಏನುವೇ ಆಗ್ಲಿಲ್ಲ. ಅಷ್ಟೇ ಇವಾಗ ಟೂಟು ಎದ್ದು ನಿಂತು ಜಗಳವನ್ನ ಮಾಡೋದಕ್ಕೆ ಶುರು ಮಾಡುತ್ತೆ. ಅದರ ಹೊಟ್ಟೆಯಲ್ಲಿರುವ ಸಿಂಬಲ್ ಅನ್ನು ನೋಡಿ ಇದೇನೆ ಖಂಡಿತ ಟೂಟುವಾಗಿ ಇರಬೇಕು ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋತಾನೆ ನಮ್ಮ ಹುಡುಗ ಟೋರುಕ್. ಈ ಕಡೆ ಗಮೇರ ಬಗ್ಗೆ ಹೈಯರ್ ಅಫಿಷಿಯಲ್ಸ್ ಎಲ್ಲ ಡಿಸ್ಕಸ್ ಮಾಡ್ತಿರ್ತಾರೆ. 33 ವರ್ಷಗಳ ಹಿಂದೆ ಬಂದಿದ್ದ ಗಮೇರ 35 ಅಡಿ ಎತ್ತರ ಇರ್ತಿತ್ತು. ಆದ್ರೆ ಇವಾಗ ಬಂದಿರುವ ಗಮೇರ ಜಸ್ಟ್ 8 ಅಡಿ ಇರ್ತಿದೆ ಅಷ್ಟೇ. ಇನ್ನ ಇದು ದೊಡ್ಡದಾಗಿ ಬೆಳೆದೇ ಇಲ್ಲ, ಬಾಯಿಂದ ಬೆಂಕಿ ಬಂದಿಲ್ಲ, ಹಾರ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ. ಈ ಕಡೆ ನಮ್ಮ ಟೋಟು ಮತ್ತೆ ಝೇಡಸ್ ಹಾಗೆ ಜಗಳ ಮಾಡ್ಕೊಂಡೆ ಬ್ರಿಡ್ಜ್ ಹತ್ರ ಬಂದ್ಬಿಡ್ತಾರೆ. ಝೇಡಸ್ ಹೊಡೆದಿದ್ದ ಗೇಟಿಗೆ ಹಾರಿ ಹೋಗಿ ಬ್ರಿಡ್ಜ್ ನ ಮಧ್ಯೆ ಬಿದ್ದೋಗುತ್ತೆ ಟೋಟು. ಸೊ ಮತ್ತೆ ಟೋಟುವನ್ನ ಹೊಡೆಯೋದಕ್ಕಾಗಿ ಬ್ರಿಡ್ಜ್ ನ ಒಳಗಡೆ ಬರೋದಕ್ಕೆ ಟ್ರೈ ಮಾಡುತ್ತೆ ಝೇಡಸ್. ಆದ್ರೆ ಅದು ದೊಡ್ಡದಾಗಿರೋದ್ರಿಂದ ಬ್ರಿಡ್ಜ್ ನ ಒಳಗಡೆ ನುಗ್ಗಿ ಹೋಗೋಕೆ ಆಗ್ತಿಲ್ಲ. ಸೊ ಅದು ಬ್ರಿಡ್ಜ್ ನ ಮೇಲೆ ಹತ್ತುತ್ತೆ. ಮೇಲೆ ಹತ್ತಿದ ಮೇಲೆ ಅದರ ನಾಲ್ಗೆನ ಯೂಸ್ ಮಾಡಿ ನಮ್ಮ ಟೋಟೋಗೆ ಹೊಡೆಯೋದಕ್ಕೆ ಟ್ರೈ ಮಾಡುತ್ತೆ. ಅದರ ನಾಲ್ಗೆಯಲ್ಲಿ ಏಟಾಗಿ ನಮ್ಮ ಟೋಟೋ ಅವನ ಕತ್ತಿಗೆ ಏಟಾಗುತ್ತೆ. ಕಂಟಿನ್ಯೂಸ್ ಆಗಿ ಅದರ ನಾಲ್ಗೆನ ಯೂಸ್ ಮಾಡಿ ಹೊಡಿತಾನೆ ಇರುತ್ತೆ. ಬ್ರಿಡ್ಜ್ ಅನ್ನೇ ತೂತ್ ಮಾಡ್ತಿರುತ್ತೆ. ಟೋಟೋ ಜಸ್ಟ್ ಮಿಸ್ ಅಲ್ಲಿ ಎಸ್ಕೇಪ್ ಆಗ್ತಾನೆ ಇರುತ್ತೆ. ಒಂದು ಕಡೆ ಹುಡುಗ ನಾನು ಟೋಟೋವನ್ನ ಕಾಪಾಡಬೇಕು ಅಂತ ಹಠ ಮಾಡ್ತಿರ್ತಾನೆ. ತಂದೆ ಅವನನ್ನ ಟೈಟ್ ಆಗಿ ಹೋಲ್ಡ್ ಮಾಡಿ ಹಿಡ್ಕೊತಾರೆ. ಹೋಗ್ಬೇಡ ಅಂತ ಹೇಳ್ತಿರ್ತಾರೆ. ಈ ಕಡೆ ಟೋಟೋ ಫೈನಲ್ ಆಗಿ ಆ ಝೇಡಸ್ ಅದರ ನಾಲ್ಗೆನೆ ಹಿಡಿದು ಹಾಗೆ ಮೇಲ್ಗಡೆ ಬಂದು ಕರೆಕ್ಟ್ ಆಗಿ ಬೆಂಕಿಯನ್ನ ಬಿಡುತ್ತೆ. ಇವಾಗ ಝೇಡಸ್ಸಿನ ಮುಖ ಪೂರ್ತಿ ಬೆಂಕಿ ಹುರಿತಿರುತ್ತೆ. ಆದ್ರಿಂದ ಅದು ಹಾಗೆ ಅನ್ಕಾನ್ಶಿಯಸ್ ಆಗಿ ನೀರಿನ ಒಳಗಡೆ ಬಿದ್ದೋಗುತ್ತೆ. ಜಗಳ ಮಾಡಿದ್ರಲ್ಲಿ ಟೋಟೋನು ತುಂಬಾನೇ ಟಯರ್ಡ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಅದುವೇ ಹಾಗೆ ಮಲಗ್ಬಿಡುತ್ತೆ. ಇವಾಗ್ಲಾದ್ರೂ ಟೋಟೋ ಹತ್ರ ಹೋಗೋಣ ಅಂತ ನಮ್ಮ ಟೋರ್ಕ್ ಓಡಿ ಹೋಗ್ತಿರ್ತಾನೆ. ಆದ್ರೆ ಅಷ್ಟರಲ್ಲಿ ಮಿಲಿಟರಿ ಅವರೆಲ್ಲ ಅಲ್ಲಿಗೆ ಬಂದ್ಬಿಟ್ಟಿದ್ದಾರೆ ಟೋಟೋವನ್ನ ಹಿಡಿಯೋದಕ್ಕೆ. ಅಷ್ಟೇ ಟೋಟೋವನ್ನ ಸುತ್ತಾಕಿ ರೌಂಡ್ ಅಪ್ ಮಾಡಿ ಅದನ್ನ ಹಿಡಿದು ಬಿಡ್ತಾರೆ. ಈ ಕಡೆ ನಮ್ಮ ಬಾಯಿ ಆ ಸ್ಟೋನ್ ಅನ್ನು ನೋಡ್ತಾನೆ ಇರ್ಬೇಕಾದ್ರೆ ಆ ಸ್ಟೋನ್ ಹಾಗೆ ಬ್ರೈಟ್ ಆಗಿ ಉರಿಯೋದಕ್ಕೆ ಶುರುವಾಗುತ್ತೆ. ಆವಾಗಂತ ನೋಡಿ ನರ್ಸ್ ಎಲ್ಲ ಅಲ್ಲಿಗೆ ಬಂದು ಬಾ ನಿನಗೆ ಆಪರೇಷನ್ ಮಾಡ್ಬೇಕು ಅಂತ ಅವಳನ್ನ ಕರ್ಕೊಂಡು ಹೋಗ್ತಾರೆ. ಟೋಟೋವನ್ನ ಒಂದು ಟ್ರಕ್ಕಿಗೆ ಹತ್ಸಿ ನಗೋಯಾ ಅನ್ನೋ ಒಂದು ಊರಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲೇನೆ ನಮ್ಮ ಮಾಯಾ ಇರ್ತಿದ್ದಾಳೆ. ಟೋಟು ಗಾಡಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಹಿಂದೆನೆ ನಮ್ಮ ಹುಡುಗ ಕಿರ್ಚಿನೇ ಓಡಿ ಹೋಗ್ತಿರ್ತಾನೆ. ಟೋಟೋನು ಕಣ್ಬಿಟ್ಟು ನೋಡುತ್ತೆ ನಮ್ಮ ಹುಡುಗನನ್ನ. ಗೌರ್ಮೆಂಟ್ ಈ ಊರಿನಲ್ಲಿ ಇರ್ತಾ ಇರುವ ಜನರನ್ನೆಲ್ಲ ಒಂದು ಜಾಗದಲ್ಲಿ ಸ್ಟೇ ಮಾಡಿಸಿ ಅವ್ರಿಗೆ ತಿನ್ನೋದಕ್ಕೆಲ್ಲ ಕೊಡ್ತಿರ್ತಾರೆ. ಆ ಜಾಗದಲ್ಲಿ ನಮ್ಮ ಟೊರುಕು ಮತ್ತೆ ಅವನ ತಂದೆನೂ ಇರ್ತಿರ್ತಾರೆ. ನಾನು ಚಿಕ್ಕ ಹುಡುಗನಾಗಿರ್ಬೇಕಾದ್ರೆ ಗಮೇರವನ್ನ ನೋಡಿದೀನಿ ಅಂತ ತಂದೆಯವರು ಹುಡುಗನಿಗೆ ಹೇಳ್ತಿರ್ತಾರೆ. ಹಾಗಾದ್ರೆ ಟೋಟು ಒಂದು ಗಮೇರನ ಅಂತ ಹುಡುಗ ಕೇಳ್ಬೇಕಾದ್ರೆ ಫಸ್ಟ್ ಟೋಟು ಯಾರು, ಟೋಟು ಬಗ್ಗೆ ನೀನು ವಿಷಯಗಳನ್ನ ಹೇಳು ಅಂತ ಕೇಳ್ತಾರೆ ತಂದೆ. ಈ ಕಡೆ ಟೋಟುವನ್ನ ನಗೋಯಾದಲ್ಲಿ ಇರ್ತಾ ಇರುವ ಸೈನ್ಸ್ ಯೂನಿವರ್ಸಿಟಿಯಲ್ಲಿ ಮಡಗಿರ್ತಾರೆ. ಅದನ್ನ ಫುಲ್ ಆಗಿ ರಿಸರ್ಚ್ ಮಾಡಿ ಅದಕ್ಕೆ ಬೇಕಾಗಿದ್ದ ಮೆಡಿಸಿನ್ಸ್ ಎಲ್ಲವನ್ನು ಕೊಡ್ತಿರ್ತಾರೆ. ಈ ಗಮೇರೆಗೆ ಶಕ್ತಿಯನ್ನು ಕೊಡ್ತಿರೋದೇ ಆ ಸ್ಕೆಲೆಟನ್ ಸ್ಟೋನ್ಸ್. ಅದರಿಂದ ತೆಗೆದಿದ್ದ ಮೆಡಿಸಿನ್ಸ್ ಅನ್ನೇ ಇದಕ್ಕೆ ಕೊಡ್ತಿರ್ತಾರೆ. ಇದರ ಇನ್ನೊಂದು ಸ್ಟೋನ್ ನಮ್ಮ ಮಾಯಾ ಹತ್ರ ಇರ್ತಿದೆ. ಎಲ್ಲರೂ ಗಮೇರ ದೊಡ್ಡದಾಗಿ ಬೆಳೆಯೋದಕ್ಕಾದ ಮೆಡಿಸಿನ್ಸ್ ಎಲ್ಲವನ್ನು ಕೊಡ್ತಿರ್ತಾರೆ. ಆ ಝೇಡಸ್ ಮತ್ತೆ ಜನರನ್ನ ಸಾಯಿಸೋದಕ್ಕಾಗಿ ಬರುತ್ತೆ. ಆವಾಗ ಜನರನ್ನ ಕಾಪಾಡೋದಕ್ಕಾಗಿ ಗಮೇರ ಬೇಕಲೇಬೇಕು. ಅದು ರೆಡಿ ಆಗಿರ್ಬೇಕು. ಅಕಸ್ಮಾತ್ ಏನಾದ್ರೂ ಇದು ವೀಕ್ ಆಗಿದ್ರೆ ಜಗಳ ಆಗ್ಬೇಕಾದ್ರೆ ಇದು ಸತ್ತೋಗ್ಬಿಡುತ್ತೆ ಬೇಗ. ಸೊ ಅದು ಜನರಿಗೆ ಅಪಾಯವಾಗುತ್ತೆ ಅಂತ ಮಾತಾಡ್ತಿರ್ತಾರೆ. ಈ ಕಡೆ ತಂದೆ ಮತ್ತೆ ಮಗ, ನೀನು ಏನೇ ಅದನ್ನ ಚಿಕ್ಕದನಿಂದ ಸಾಕಿದ್ರು ಕೂಡ ಅದು ಒಂದು ಮಾನ್ಸ್ಟರ್. ಅದರ ಶಕ್ತಿಗೆ ಕಂಟ್ರೋಲೇ ಇರಲ್ಲ. ಅದು ಜಗಳ ಮಾಡ್ಬೇಕಾದ್ರೆ ನೋಡ್ದೆ ತಾನೇ ನೀನು ಅಂತ ಹೇಳ್ತಾರೆ ತಂದೆ. ಇಲ್ಲಪ್ಪ ಟೋಟು ಅದು ಚಿಕ್ಕ ಮಗುನೇ, ಅದು ನೆನ್ನೆ ಮೊನ್ನೆನೆ ಹುಟ್ಟಿದ್ದು ಅಂತ ಹುಡುಗ ಹೇಳ್ಬೇಕಾದ್ರೆ ಇವಾಗಿರುವ ಟೋಟುವನ್ನು ನಾನು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ನೋಡಿದ ಗಮೇರನು ಒಂದೇ ರೀತಿನೇ ಇರ್ತಿದೆ. ಇದು ನಮಗಾಗಿ ಜಗಳ ಮಾಡಿ ಅದರ ಜೀವವನ್ನೇ ಅದು ಕಳ್ಕೊಳ್ಳುತ್ತೆ. ಆದ್ರೆ ಅದು ಏನಕ್ಕಾಗಿ ಮಾಡ್ತಿದೆ ಅನ್ನೋದು ಮಾತ್ರ ಗೊತ್ತಿಲ್ಲ. ಆದ್ರೆ ಒಂದು ವಿಷಯವನ್ನ ಮಾತ್ರ ನೀನು ಅರ್ಥ ಮಾಡ್ಕೋ, ನೀನು ನೋಡಿದ ಹಳೆ ಟೋಟು ಇವಾಗ ಇರೋದಿಲ್ಲ, ಇವಾಗ ಇರೋದು ಒಂದು ಗಮೇರ ಅಂತ ಹೇಳ್ತಿರ್ತಾರೆ ತಂದೆ. ಆವಾಗಂತ ಅವರಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಯಾರು ಅಂತ ನೋಡಿದ್ರೆ ನಮ್ಮ ಮಾಯೆ ಅವಳ ತಂದೆ ತಾಯಿ. ಅವಳಿಗೆ ಚೆನ್ನಾಗಿ ಆಪರೇಷನ್ ನಡೀತು ಅಂತ ಹೇಳ್ತಾರೆ. ಮಾಯಿ ಅವಳ ತಾಯಿ ನಮ್ಮ ಹುಡುಗನ ಹತ್ರ, ಮಾಯಿ ಇವಾಗ ತುಂಬಾ ಚೆನ್ನಾಗಿರ್ತಿದ್ದಾಳೆ, ಆದ್ರೆ ಇವಾಗ ಅನ್ಕಾನ್ಶಿಯಸ್ ಸ್ಟೇಜ್ ಅಲ್ಲಿ ಇರ್ತಿದ್ದಾಳೆ, ಆದ್ರೆ ನಿದ್ದೆಗನಲ್ಲಿ ಏನೇನೋ ಪೇಚಾಡ್ತಿದ್ದಾಳೆ ಅಂತ ಹೇಳ್ತಿರ್ತಾರೆ. ಇಷ್ಟೋನು ಟೋಟುಗೆ ಬೇಕು, ಟೋಟುಗೆ ಬೇಕು, ಟೋಟುಗೆ ಕೊಟ್ಬಿಡ್ಬೇಕು ಅಂತ ಮತ್ತೆ ಮತ್ತೆ ಹೇಳ್ತಿದ್ದಾಳೆ ಹುಡುಗಿ ಅಂತ ಹೇಳ್ತಾರೆ ತಾಯಿ. ನಮ್ಮ ಹುಡುಗನಿಗೆ ಅರ್ಥವಾಗ್ಬಿಡುತ್ತೆ. ನೆಕ್ಸ್ಟ್ ದಿನ ಬೆಳಗ್ಗೆ ಅವನ ತಂದೆಗೇನೆ ಗೊತ್ತಿಲ್ಲದೆ ನಮ್ಮ ಹುಡುಗ ಅವನ ಫ್ರೆಂಡ್ಸ್ ಅನ್ನೆಲ್ಲ ಕರ್ಕೊಂಡು ಆ ಸ್ಟೋನ್ ಅನ್ನ ತಗೊಳ್ಳೋದಕ್ಕಾಗಿ ಹೊರಡ್ತಾರೆ. ನಮ್ಮ ಮಿಷಿನ್ ಒಂದೇ ಒಂದು ರೆಡ್ ಕಲರ್ ಸ್ಟೋನ್, ಅದನ್ನ ತಗೋಬೇಕು, ಟೋಟು ಹತ್ರ ಕೊಡಬೇಕು ಅಂತ ಹೇಳಿ ಆ ನಗೋಯ ಊರಿಗೆ ನಮ್ಮ ಹುಡುಗರು ಟ್ರೈನ್ ಅಲ್ಲಿ ಹೊರಡ್ತಾರೆ.
ಹೋಗ್ತಿರ್ತಾರೆ. ಒಬ್ಬ ಹುಡುಗ ನಿದ್ದೆ ಮಾಡಿ ಬೀಳ್ತಿರ್ತಾನೆ. ಈ ಟೋಟಿಗೆ ಏನಾದ್ರೂ ಆಗ್ಬಿಡುತ್ತೋ ಅಂತ ಒಂದೊಂದು ಸಲಾನು ಅದನ್ನ ಭಯದಿಂದ ನಾನು ನೋಡ್ಬೇಕಾದ್ರೆ ಹೇಗೆ ನನ್ನ ತಾಯಿ ನನ್ನನ್ನು ನೋಡ್ತಿದ್ರು ಅನ್ನೋದು ನನಗೆ ಅರ್ಥವಾಗ್ತಿದೆ. ಸೊ ಇವಾಗ ನಾನು ನಂಬ್ತೀನಿ ನನ್ನ ತಾಯಿ ಅವರು ಸ್ವರ್ಗದಿಂದ ನನ್ನನ್ನು ನೋಡ್ತಿದ್ದಾರೆ ಅಂತ ಅನ್ಕೋತಿರ್ತಾನೆ ಹುಡುಗ. ಇಲ್ಲಿ ತಂದೆಯವರ ಪಕ್ಕದಲ್ಲಿ ಒಂದು ಲೆಟರ್ ಇರುತ್ತೆ. ನಾನು ಮಾಯಿಯನ್ನು ನೋಡಕ್ಕೆ ಹೋಗ್ತಿದ್ದೀನಿ, ಅವಳನ್ನು ನೋಡಿದ ತಕ್ಷಣ ರಿಟರ್ನ್ ಬಂದ್ಬಿಡ್ತೀನಿ ಅಂತ ತಂದೆಯವರಿಗೆ ಒಂದು ಲೆಟರ್ ಅನ್ನು ಬರ್ದಿಟ್ಬಿಟ್ಟೆ ಹೊರಟಿದ್ದಾನೆ ನಮ್ಮ ಟೊರುಕು. ಅದನ್ನು ನೋಡಿದ ತಕ್ಷಣವೇ ತಂದೆ ಮಗನನ್ನ ಹುಡುಕಿ ಬೇಗ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ನಮ್ಮ ಹುಡುಗರು ಮಾಯಿ ಇರುವ ಹಾಸ್ಪಿಟಲ್ ಎಲ್ಲಿರುತ್ತೆ ಅಂತ ಅಲ್ಲಿರೋರ ಹತ್ರ ದಾರಿಯನ್ನ ಕೇಳಿ ಹೋಗ್ತಿರ್ತಾರೆ. ಒಂದು ಕಡೆ ಟೋಟುಗೆ ಏನೇ ಮೆಡಿಸಿನ್ಸ್ ಕೊಟ್ಟರು ಅದು ಅದೇ ರೀತಿನೇ ಇರ್ತಿದೆ, ಏನು ಇಂಪ್ರೂವ್ಮೆಂಟ್ ಕಾಣ್ತಿಲ್ಲ. ಟೋಟುವನ್ನ ಗಮನಿಸ್ಕೊತಾ ಇರುವ ಪ್ರೊಫೆಸರ್ ಇದು ಜಗಳ ಮಾಡಿದ್ರಲ್ಲಿ ತುಂಬಾನೇ ಟಯರ್ಡ್ ಆಗ್ಬಿಟ್ಟಿದೆ, ಇದಕ್ಕೆ ಒಂದು ಪವರ್ಫುಲ್ ಮೆಡಿಸಿನ್ ಅನ್ನ ಕೊಡ್ಬೇಕು ಅಂತ ಹೇಳ್ತಿರ್ತಾರೆ. ಸಡನ್ ಆಗಿ ನೋಡಿದ್ರೆ ನಮ್ಮ ಟೋಟು ಕಣ್ಣನ್ನ ಬಿಡುತ್ತೆ. ಏನು ಅಂತ ನೋಡಿದ್ರೆ ಈ ಕಡೆ ಝೇಡಸ್ ನೀರು ಒಳಗಡೆ ಮೂಳ್ಗಿ ಊರಿನ ಒಳಗಡೆ ಸ್ವಿಮ್ ಮಾಡಿ ಬರ್ತಿರುತ್ತೆ. ಟೋಟುವಿನ ಪಲ್ಸ್ ಎಲ್ಲ ಭಯಂಕರವಾಗಿ ಇಂಪ್ರೂವ್ ಆಗುತ್ತೆ. ಊರಿನ ಒಳಗಡೆ ಅಲಾರಂ ಬಡಿತಿರುತ್ತೆ. ಇವಾಗ ಟೋಟು ಇರುವ ಜಾಗವನ್ನೇ ಹೊಡೆದಾಕೊಂಡು ಅಲ್ಲಿಗೇನೆ ಬಂದ್ಬಿಟ್ಟಿರುತ್ತೆ ಝೇಡಸ್. ಆ ಬಿಲ್ಡಿಂಗ್ ಅನ್ನೇ ಹೊಡೆದು ನಾಶ ಮಾಡ್ತಿರುತ್ತೆ. ಅಲ್ಲಿರೋರು ಎಲ್ಲರೂ ತಪ್ಪಿಸ್ಕೊಂಡು ಹೋಗ್ತಿರ್ತಾರೆ. ಆ ಬಿಲ್ಡಿಂಗ್ ಹೊಡೆದೋಗಿದ್ರಲ್ಲಿ ನಮ್ಮ ಟೋಟು ಅದ್ರಲ್ಲಿ ಸರಿಯಾಗಿ ಸಿಗಾಕೋಬಿಟ್ಟಿರುತ್ತೆ. ಈ ಕಡೆ ಝೇಡಸ್ ಊರಿನ ಒಳಗಡೆ ಬಂದು ಎಲ್ಲವನ್ನು ನಾಶ ಮಾಡ್ತಿರುತ್ತೆ. ಇದನ್ನ ನಮ್ಮ ಹುಡುಗರು ಟಿವಿಯಲ್ಲಿ ನೋಡ್ಬಿಡ್ತಾರೆ. ಸೊ ಬೇಗ ಹೇಗಾದ್ರೂ ಆ ಸ್ಟೋನ್ ಅನ್ನು ತಗೋಬೇಕು ಅಂತ ತುಂಬಾನೇ ಸ್ಪೀಡ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ತಂದೆಯವರು ಒಂದು ಕಡೆ ಕಾರನ್ನು ತಗೊಂಡು ಹುಡುಗರನ್ನ ಹುಡುಕಿ ಹೊರಟಿರ್ತಾರೆ. ಊರಿನ ಒಳಗಡೆ ಇವಾಗ ಝೇಡಸ್ ಬಂದ್ಬಿಟ್ಟಿರೋದ್ರಿಂದ ಹಾಸ್ಪಿಟಲ್ ಎಲ್ಲವನ್ನು ಖಾಲಿ ಮಾಡ್ತಿರ್ತಾರೆ. ನಮ್ಮ ಮಾಯಿಯನ್ನು ಹೊರಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಮಾಯಿ ಆ ಸ್ಟೋನ್ ಅನ್ನ ಭಯಂಕರ ಸೇಫ್ಟಿಯಾಗಿ ಅವಳ ಕೈಯಲ್ಲಿ ಇಟ್ಕೊಂಡಿರ್ತಾಳೆ. ಎಲ್ಲರೂ ಅಷ್ಟೇ ಟೋಟುವಿನ ಕತೆ ಮುಗ್ದೋಗ್ಬಿಟ್ಟಿರುತ್ತೆ ಅಂತ ಸೈಂಟಿಸ್ಟ್ ಎಲ್ಲರೂ ನೋಡ್ತಿರ್ಬೇಕಾದ್ರೆ ನಮ್ಮ ಟೋಟು ಎಲ್ಲವನ್ನು ಹೊಡೆದಾಕೊಂಡು ಮೇಲ್ ಬರುತ್ತೆ. ಅದು ಇವಾಗ ತುಂಬಾ ದೊಡ್ಡದಾಗಿ ಬೆಳ್ಕೊಂಡಿರುತ್ತೆ, ಜೋರಾಗಿ ಕಿರ್ಚ್ತಿರುತ್ತೆ. ಅದನ್ನು ನೋಡಿದ ಒಬ್ಬರು ಗಮೇರ ಮತ್ತೆ ಬಂದ್ಬಿಡ್ತು ಅಂತ ಹೇಳ್ತಾರೆ. ಊರಿನ ಒಳಗಡೆ ಇರುವ ಜನರು ಎಲ್ಲರೂ ಝೇಡಸ್ ಅನ್ನು ನೋಡಿ ಭಯದಲ್ಲಿ ಅಲ್ಲಿ ಇಲ್ಲಿ ಅಂತ ಓಡಿ ಹೋಗ್ತಿರ್ತಾರೆ. ಅದೇ ತರ ಝೇಡಸುವೆ ಎಲ್ಲವನ್ನು ಹೊಡೆದು ನಾಶ ಮಾಡ್ತಿರುತ್ತೆ. ಸ್ವಲ್ಪ ಜನರು ತಪ್ಪಿಸ್ಕೊಂಡು ಹೋಗೋಣ ಅಂತ ನೋಡ್ಬೇಕಾದ್ರೆ ಡೋರ್ ಒಂದು ಜಾಗದಲ್ಲಿ ಲಾಕ್ ಆಗಿರುತ್ತೆ. ಸೊ ಅವ್ರ ಕೈಯಲ್ಲಿ ತಪ್ಪಿಸ್ಕೊಳ್ಳೋಕೆ ಆಗ್ತಿಲ್ಲ. ಅವ್ರಗಳನ್ನ ಸಾಯಿಸೋಣ ಅಂತ ಝೇಡಸ್ ಅಲ್ಲಿಗೆ ಬರ್ಬೇಕಾದ್ರೆ ನಮ್ಮ ಟೋಟು ಬಂದು ಅದನ್ನ ತಡೆಯುತ್ತೆ. ಅಷ್ಟೇ ಮತ್ತೆ ನಮ್ಮ ಟೋಟು ಮತ್ತೆ ಝೇಡಸ್ ಡೈರೆಕ್ಟ್ ಆಗಿ ಫೇಸ್ ಟು ಫೇಸ್ ಜಗಳ ಮಾಡ್ಕೊಳ್ಳುತ್ತೆ. ಎಲ್ಲರೂ ಹೆದರಿ ಒಂದು ಕಡೆ ಹೋಗ್ತಿರ್ಬೇಕಾದ್ರೆ ನಮ್ಮ ಹುಡುಗರು ಮಾತ್ರ ಆಪೋಸಿಟ್ ಸೈಡ್ ಅಲ್ಲಿ ಓಡಿ ಹೋಗ್ತಿರ್ತಾರೆ. ಆ ರೀತಿ ಓಡಿ ಹೋಗ್ಬೇಕಾದ್ರೆ ಟೋಟು ಮತ್ತೆ ಝೇಡಸ್ ಜಗಳ ಮಾಡ್ತಿರೋದನ್ನ ಡೈರೆಕ್ಟ್ ಆಗಿ ನೋಡ್ತಾರೆ. ಟೋಟು ಕೈಯಲ್ಲಿ ಆಗ್ತಾನೆ ಇಲ್ಲ, ಅದು ಸರಿಯಾಗಿ ಓಡಿಸ್ಕೊತಿರುತ್ತೆ. ನಮ್ಮ ಟೊರುಕುನು ಟೋಟು ಅಂತ ಜೋರಾಗಿ ಕಿರ್ಚ್ಕೋಬೇಕಾದ್ರೆ ಅದುವೇ ಲೈಟ್ ಆಗಿ ತಿರುಗಿ ನೋಡುತ್ತೆ ನಮ್ಮ ಹುಡುಗನನ್ನ. ಆದ್ರೆ ನಮ್ಮ ಟೋಟು ಬಿಡೋ ರೀತಿ ಇಲ್ಲ, ಮತ್ತೆ ಎದ್ದು ನಿಂತು ಝೇಡಸ್ ಗೆ ಹೊಡೆಯೋದಕ್ಕೆ ಟ್ರೈ ಮಾಡುತ್ತೆ. ಆದ್ರೆ ಝೇಡಸ್ ಎತ್ತಿ ಒಂದು ಒದೆ ಬಿಡುತ್ತೆ. ಟೋಟುವನ್ನ ಕಾಪಾಡಬೇಕು ಅಂದ್ರೆ ಆ ಸ್ಟೋನ್ ಅನ್ನ ತಗೊಳ್ಳೋದೇ ಒಂದೇ ಒಂದು ದಾರಿ ಅಂತ ನಮ್ಮ ಹುಡುಗರು ಹೋಗ್ಬೇಕಾದ್ರೆ ಇವರು ಹೋಗುವ ದಾರಿಯಲ್ಲೆಲ್ಲ ಬಿಲ್ಡಿಂಗ್ಸ್ ಹೊಡೆದೋಗಿ ಅಡ್ಡಡ್ಡ ಬಿದ್ದಿರುತ್ತೆ. ಸರಿ ಬೇರೆ ದಾರಿಯಲ್ಲಿ ಹೋಗೋಣ ಅಂತ ನೋಡಿದ್ರೆ ಅಲ್ಲಿ ಜನರು ತುಂಬಾನೇ ಜೋರಾಗಿ ಓಡಿ ಬರ್ತಿರ್ತಾರೆ. ಗ್ರೂಪ್ ಆಗಿ ಓಡಿ ಬರೋದ್ರಿಂದ ಅವ್ರಗಳನ್ನ ದಾಟಿ ನಮ್ಮ ಹುಡುಗರು ಅವ್ರಗಳನ್ನ ಕ್ರಾಸ್ ಮಾಡಿ ಹೋಗೋದು ತುಂಬಾನೇ ಕಷ್ಟವಾಗಿರ್ತಿದೆ. ಇವ್ರುಗಳು ಹೇಗಾದ್ರೂ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ರೆ ಡ್ಯಾಶ್ ಆಗಿ ಕೆಳಗಡೆ ಬಿದ್ದೋಗ್ತಾರೆ. ಇಬ್ಬರು ಫ್ರೆಂಡ್ಸ್ ನಮ್ಮ ಹುಡುಗನನ್ನ ಎತ್ಕೊಂಡು ಬಾರ ಹೋಗೋಣ ಅಂತ ಹೇಳ್ಬೇಕಾದ್ರೆ ಸರಿ ಆಯ್ತು ಅಂತ ಮೂವರು ಓಡಿ ಹೋಗ್ತಾರೆ. ಮತ್ತೆ ಈ ಕಡೆ ಝೇಡಸ್ ನಮ್ಮ ಟೋಟುಗೆ ಹಾಕಿ ಧ್ವಂಸ ಮಾಡ್ತಿರುತ್ತೆ. ಅಷ್ಟರಲ್ಲಿ ಇಲ್ಲಿ ನಮ್ಮ ಹುಡುಗರು ಹಾಸ್ಪಿಟಲ್ಗೆ ಬಂದಾಯ್ತು. ಆದ್ರೆ ಹಾಸ್ಪಿಟಲ್ ಅಲ್ಲಿ ಯಾರನ್ನು ಕಾಣ್ತಿಲ್ಲ, ಎಲ್ಲರೂ ಖಾಲಿ ಮಾಡಿ ಹೋಗ್ಬಿಟ್ಟಿರ್ತಾರೆ. ನಮ್ಮ ಹುಡುಗ ಹೇಗೂ ಕಷ್ಟಪಟ್ಟು ನಮ್ಮ ಮಾಯಿ ಇದ್ದಿದ್ದ ಬೆಡ್ಡಿಗೆ ಬಂದು ನೋಡ್ತಾನೆ ಚೆಕ್ ಮಾಡ್ಕೊಂಡು, ಅಲ್ಲೂ ಯಾರನ್ನು ಕಾಣ್ತಿಲ್ಲ. ಹುಡುಕ್ಬಿಟ್ಟು ಮತ್ತೆ ನಮ್ಮ ಹುಡುಗ ಕೆಳಗಡೆ ಬರ್ಬೇಕಾದ್ರೆ ಅಷ್ಟರಲ್ಲಿ ತಂದೆ ಆ ಜಾಗಕ್ಕೆ ಬಂದ್ಬಿಡ್ತಾರೆ. ಏನಕ್ಕಾಗಿ ನೀನು ಇಲ್ಲಿಗೆ ಬಂದೆ ಅಂತ ಕೇಳಿದ್ರೆ ಮಾಯಿ ಹತ್ರನೇ ಅಪ್ಪ ಸ್ಟೋನ್ ಇರ್ತಿದೆ, ಅದನ್ನ ಟೋಟು ಕೈಗೆ ಕೊಟ್ರೆ ಮಾತ್ರವೇ ಟೋಟುವನ್ನ ಕಾಪಾಡೋಕೆ ಆಗುತ್ತೆ. ಆದ್ರೆ ಇವಾಗ ತುಂಬಾನೇ ಲೇಟ್ ಆಗ್ಬಿಟ್ಟಿದ್ಯಪ್ಪ, ನಾನು ಸ್ಟೋನ್ ಅನ್ನ ಕೊಟ್ರು ಕೂಡ ಹಳೆ ಗಮೇರ ರೀತಿನೇ ತನ್ನನ್ನ ತಾನೇ ಬ್ಲಾಸ್ಟ್ ಮಾಡಿ ಎಲ್ಲರನ್ನು ಕಾಪಾಡುತ್ತಾ ಹೊರತು ತಾನು ಸತ್ತೋಗುತ್ತೆ ಅಪ್ಪ ಅಂತ ಹೇಳ್ತಾನೆ ಹುಡುಗ. ಫಸ್ಟ್ ಬಾರೋ ಇಲ್ಲಿಂದ ಹೋಗೋಣ ಅಂತ ತಂದೆ ಕರೆದ್ರೆ ಇಲ್ಲ ನಾನು ಟೋಟುವನ್ನ ಬಿಟ್ಟು ಬರಲ್ಲ ಅಂತ ಹೇಳ್ತಿರ್ತಾನೆ. ಟೋಟು ಏನು ನಿನ್ನ ಪಿಟ್ಟ ನಿಮ್ಮಲ್ಲಿ ಇಲ್ಲ ಕಣೋ, ಅದು ಒಂದು ಮಾನ್ಸ್ಟರ್, ಅದು ಒಂದು ಗಮೇರ, ಅವನು ನಮಗಾಗಿನೇ ಜಗಳ ಮಾಡ್ತಿರೋದು, ನಮ್ಮನ್ನ ಕಾಪಾಡೋದಕ್ಕಾಗಿನೇ ಅಂತ ಹೇಳಿ ಮಗನಿಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಿರ್ತಾರೆ ತಂದೆ. ಆವಾಗ ನಮ್ಮ ಹುಡುಗ ಝೇಡಸ್ ಮತ್ತೆ ಟೋಟು ಜಗಳ ಮಾಡೋದನ್ನ ನೋಡ್ಬಿಟ್ಟು ನಾನು ಖಂಡಿತ ಇಲ್ಲಿಂದ ಬರಲ್ಲಪ್ಪ ಅಂತ ಅವನ ತಂದೆ ಹತ್ರ ಇಂದಾನೆ ಎಸ್ಕೇಪ್ ಆಗಿ ಓಡಿ ಹೋಗ್ತಾನೆ. ಆವಾಗ ತಂದೆ ಮಿಕ್ಕಿರುವ ಹುಡುಗರ ಕೈಗೆ ಒಂದು ಮ್ಯಾಪ್ ಅನ್ನ ಕೊಟ್ಟು ನೀವು ಮರ್ಯಾದೆಯಿಂದ ಮತ್ತೆ ನಮ್ಮ ಜಾಗಕ್ಕೇನೆ ಹೋಗಿ, ನಾನು ಹೋಗಿ ಅವನನ್ನ ಕರ್ಕೊಂಡು ಬರ್ತೀನಿ ಅಂತ ಅವರ ಮಗನನ್ನು ಹುಡುಕಿ ಹೊರಡ್ತಾರೆ ತಂದೆ. ಒಂದು ಕಡೆ ನಮ್ಮ ಮಾಯಿ ಟೋಟು ತುಂಬಾನೇ ಕಷ್ಟಪಟ್ಟು ಜಗಳ ಮಾಡ್ತಿರೋದನ್ನ ನೋಡ್ಬಿಟ್ಟು ಈ ಸ್ಟೋನ್ ಅನ್ನ ಹೇಗಾದ್ರೂ ಟೋಟು ಕೈಗೆ ಸೇರಿಸ್ಬಿಡಿ, ಅದರ ಕೈಗೆ ಕೊಟ್ಬಿಡಿ ಅಂತ ಎದು ಬಂದು ಕಿರ್ಚ್ಕೊತಿರ್ತಾಳೆ. ಆದ್ರೆ ಅವಳನ್ನ ಯಾರು ಹೊರಗಡೆ ಹೋಗೋಕೆ ಬಿಡೋದಿಲ್ಲ. ಸೊ ಮಾಯಿಯನ್ನ ಮತ್ತೆ ಬೆಡ್ಡಿಗೆನೆ ಮಲಗಿಸ್ಬಿಡ್ತಾರೆ. ಪ್ಲೀಸ್ ಟೋಟುವನ್ನ ಕಾಪಾಡಿ ಅಂತ ಅಳ್ತಿರ್ತಾಳೆ ಹುಡುಗಿ. ಇದನ್ನು ನೋಡಿದ ಒಬ್ಬಳು ಚಿಕ್ಕ ಹುಡುಗಿ ನಮ್ಮ ಮಾಯಿ ಹತ್ರ ಬಂದು ಟೋಟು ಹತ್ರ ಇದನ್ನ ಕೊಡ್ಬೇಕಾ ಅಂತ ಕೇಳ್ಬಿಟ್ಟು ಫಟ್ ಅಂತ ಸ್ಟೋನ್ ಅನ್ನ ಕಿತ್ಕೊಂಡು ಸರಿ ಆಯ್ತು ನಾನು ಕೊಟ್ಬಿಡ್ತೀನಿ ಅಂತ ಓಡಿ ಹೋಗ್ತಾಳೆ. ಆ ಚಿಕ್ಕ ಹುಡುಗಿ ಜನರ ರಶನ ದಾಟಿ ತುಂಬಾ ದೂರ ಓಡಿ ಬರ್ತಾಳೆ. ಆದ್ರೆ ಸ್ವಲ್ಪ ದೂರ ಓಡಿ ಬಂದ ಮೇಲೆ ಅವಳ ಕೈಯಲ್ಲಿ ಮುಂದೆ ಹೋಗೋಕೆ ಆಗ್ತಿಲ್ಲ, ತುಂಬಾನೇ ಟಯರ್ಡ್ ಆಗ್ಬಿಟ್ಟಿರ್ತಾಳೆ. ಇದನ್ನು ನೋಡಿದ ಇನ್ನೊಬ್ಬ ಚಿಕ್ಕ ಹುಡುಗ ಸ್ಟೋನ್ ಅನ್ನ ಅವಳ ಹತ್ರ ಇಂದ ಇವನು ತಗೋತಾನೆ. ಹುಡುಗಿ ಅವನ ಹತ್ರ ಇದು ಟೋಟುಗಾಗಿ ಅಂತ ಹೇಳ್ತಾಳೆ. ಸರಿ ಅಂತ ಇವನು ಸ್ಟೋನ್ ಅನ್ನು ತಗೊಂಡು ಸ್ಪೀಡ್ ಆಗಿ ಓಡಿ ಹೋಗ್ತಾನೆ. ಆ ಹುಡುಗನು ಹೇಗಾದ್ರೂ ಸ್ಟೋನ್ ಅನ್ನು ಕೊಟ್ಬಿಡ್ಬೇಕು ಅಂತ ಸ್ಪೀಡ್ ಆಗಿನೇ ಓಡಿ ಬರ್ತಿರ್ತಾನೆ. ಆದ್ರೆ ಒಬ್ಬ ಪೊಲೀಸ್ ಒಂದು ಜಾಗದಲ್ಲಿ ಆ ಹುಡುಗನನ್ನ ಹಿಡಿದು ಬಿಡ್ತಾರೆ. ಆವಾಗ ಆ ಜಾಗದಲ್ಲಿ ಇರುವ ಇನ್ನೊಬ್ಬ ಪುಟ್ಟ ಹುಡುಗ ಅಲ್ಲಿ ನಿಂತಿರ್ತಾನೆ. ಅವನ ಹತ್ರ ಈ ಸ್ಟೋನ್ ಅನ್ನು ಕೊಟ್ಟು ಟೋಟುಗಾಗಿ ಅಂತ ಈ ಹುಡುಗ ಹೇಳ್ಬೇಕಾದ್ರೆ ಆ ಪುಟ್ಟ ಹುಡುಗನು ಆ ಸ್ಟೋನ್ ಅನ್ನು ತಗೊಂಡು ಓಡಿ ಹೋಗ್ತಾನೆ. ಈ ಚಿಕ್ಕ ಹುಡುಗನು ಸ್ಟೋನ್ ಅನ್ನು ತಗೊಂಡು ಕಷ್ಟಪಟ್ಟು ಓಡಿ ಹೋಗ್ತಿರ್ತಾನೆ. ಆದ್ರೆ ಮಧ್ಯದಲ್ಲಿ ಒಂದು ದೊಡ್ಡ ಗೇಟ್ ಇರುತ್ತೆ. ಅದನ್ನ
ದಾಟಿ ಇವನ ಕೈಯಲ್ಲಿ ಹೋಗೋಕೆ ಆಗ್ತಿಲ್ಲ. ಸೊ ಅವನ ಕೈಯಲ್ಲಿ ಅದನ್ನ ದಾಟಿ ಏನನ್ನು ಮಾಡೋಕೆ ಆಗ್ತಿರಲ್ಲ. ಅಂತ ಸಮಯದಲ್ಲಿ ಅಲ್ಲಿಗೆ ಒಬ್ಬಳು ಹುಡುಗಿ ಬರ್ತಾಳೆ. ಅವಳ ಆ ಸ್ಟೋನ್ ಅನ್ನ ತಗೊಂಡು ಅಲ್ಲಿಂದ ಹೋಗ್ತಾಳೆ. ಆವಾಗ ಅವಳನ್ನು ಒಬ್ಬರು ಬಂದು ತಡಿಬೇಕಾದ್ರೆ ಮತ್ತೆ ಆ ಹುಡುಗಿ ಹತ್ರ ಇಂದ ಇನ್ನೊಬ್ಬಳು ಹುಡುಗಿ ತಗೋತಾಳೆ. ಈ ಹುಡುಗಿ ಹೇಗೋ ಆ ಸ್ಟೋನ್ ಅನ್ನ ತಗೊಂಡು ಸಿಟಿ ಒಳಗಡೆನೆ ಬಂದ್ಬಿಡ್ತಾಳೆ. ಟೋಟು ಝೇಡಸ್ಸಿನ ಬಾಲವನ್ನ ಸ್ಟ್ರಾಂಗ್ ಆಗಿ ಕಚ್ಚುತ್ತಿರುತ್ತೆ. ಆವಾಗ ಝೇಡಸ್ ಬಾಲವನ್ನ ಎಳ್ಕೋಬೇಕಾದ್ರೆ ಅಷ್ಟೇ ಬಿಲ್ಡಿಂಗ್ ಗೆ ಹೋಗಿ ಡ್ಯಾಶ್ ಮಾಡಿ ಹಾಗೆ ಸಿಗೋಕೋ ಬಿಡುತ್ತೆ. ಇನ್ನೊಂದು ಕಡೆ ನಮ್ಮ ಟೊರುಕ್ ಅವನ ಫ್ರೆಂಡ್ಸ್ ದಾರಿ ಗೊತ್ತಾಗದೆ ಒಂದು ಜಾಗದಲ್ಲಿ ಸಿಗೋಕೋ ಬಿಟ್ಟಿರ್ತಾರೆ. ಆವಾಗ ಚಿಕ್ಕ ಹುಡುಗಿ ಓಡಿ ಹೋಗ್ತಿರೋದನ್ನ ನೋಡ್ತಾರೆ. ಸೊ ಆ ಚಿಕ್ಕ ಹುಡುಗಿ ಹತ್ರ ಇಂದ ಇವ್ರುಗಳೇ ಆ ಸ್ಟೋನ್ ಅನ್ನ ತಗೋತಾರೆ. ಈ ಕಡೆ ಟೋಟು ಕೈಯಲ್ಲಿ ಏನನ್ನು ಮಾಡೋಕೆ ಆಗ್ತಿಲ್ಲ, ಬಿಲ್ಡಿಂಗ್ ಅಲ್ಲಿ ಸರಿಯಾಗಿ ಸಿಗೋಕೋ ಬಿಟ್ಟಿದೆ. ಸೊ ಟೋಟುವನ್ನ ಸಾಯಿಸೋದಕ್ಕಾಗಿ ಝೇಡಸ್ ಹತ್ರ ಹೋಗ್ತಿರುತ್ತೆ. ಸ್ಟೋನ್ ಇದ್ರೆ ಮಾತ್ರವೇ ಟೋಟುವನ್ನ ಕಾಪಾಡೋಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ತಂದೆ ಹತ್ರ ಸಿಗೋಕೊಂಡಿರುವ ನಮ್ಮ ಟೋರುಕೋ ಬಿಡಿಸ್ಕೊಂಡು ಓಡಿ ಬರ್ತಾನೆ. ನೋಡಿದ್ರೆ ಆಪೋಸಿಟ್ ಅಲ್ಲೇ ಇವನ ಫ್ರೆಂಡ್ಸ್ ಸ್ಟೋನ್ ಅನ್ನ ತಗೊಂಡು ಓಡಿ ಬರ್ತಿರ್ತಾರೆ. ಮ್ಯಾಪ್ ಅಲ್ಲಿ ಇದ್ದಿದ್ದ ದಾರಿಯನ್ನ ನೋಡಿ ರಿಟರ್ನ್ ಹೋಗದೆ ಇಲ್ಲಿ ಏನೋ ಮಾಡ್ತಿದ್ದೀರಾ ನೀವು ಅಂತ ತಂದೆ ಕೇಳಿದ್ರೆ ಇಬ್ಬರುವೆ ಹುಸ್ರೇಳ್ಕೊಂಡು ನಾವು ದಾರಿ ತಪ್ಪಿಟ್ವಿ, ಆವಾಗ್ಲೇನೆ ಈ ಸ್ಟೋನ್ ಸಿಕ್ತು ಕೈಗೆ. ಎಲ್ಲ ಹುಡುಗರು ಟೋಟುಗಾಗಿ ಅಂತ ಹೇಳಿ ಹೇಗೋ ಈ ಸ್ಟೋನ್ ಅನ್ನ ಇಷ್ಟು ದೂರ ತಂದುಬಿಟ್ರು ಅಂತ ಹೇಳ್ತಾರೆ ಹುಡುಗ. ಅದಕ್ಕೆ ನಮ್ಮ ಟೋರುಕೋ ಅಪ್ಪ ಹೇಗಾದ್ರೂ ಟೋಟುವನ್ನ ನಾವು ಕಾಪಾಡಲೇಬೇಕು ಅಂತ ಹೇಳ್ಬೇಕಾದ್ರೆ ತಂದೆನು ಸರಿ ಆಯ್ತು ಮಗ ನಡಿ ಅಂತ ಹೇಳಿ ಇಬ್ಬರಿಗೂ ಒಂದು ದೊಡ್ಡ ಬಿಲ್ಡಿಂಗ್ ಅನ್ನು ಓಪನ್ ಮಾಡಿ ನಡೀತಾರೆ. ಅಂದ್ರೆ ಟೋಟು ಹತ್ರ ಸ್ಟೋನ್ ಅನ್ನು ಕೊಡೋದಕ್ಕಾಗಿ. ಇವರಿಬ್ಬರು ಆ ಬಿಲ್ಡಿಂಗ್ ಗೆ ಮೇಲ್ಗಡೆ ಬರ್ಬೇಕಾದ್ರೆ ಮುಂದೆ ಹೋಗೋಕೆ ಆಗದೆ ಇರೋ ರೀತಿ ಬಿಲ್ಡಿಂಗ್ ಹೊಡೆದೋಗಿರುತ್ತೆ. ಆವಾಗ ತಂದೆ ಅಲ್ಲಿರುವ ಒಂದು ಬಂಡೆಯನ್ನ ಮೂವ್ ಮಾಡಿ ಮಗನಿಗೆ ಹೋಗೋದಕ್ಕೆ ದಾರಿಯನ್ನ ಮಾಡಿಕೊಟ್ಟು ನೀನು ಒಳಗಡೆ ಹೋಗಪ್ಪ ಅಂತ ಹೇಳ್ಬೇಕಾದ್ರೆ ನಮ್ಮ ಹುಡುಗನ ಸ್ಟೋನ್ ಅನ್ನು ತಗೊಂಡು ಮುಂದೆ ಹೋಗ್ತಾನೆ. ಅದೇ ತರ ಹುಡುಗನು ಅಲೋನಾಗಿ ಆ ಸ್ಟೋನ್ ಅನ್ನು ತಗೊಂಡು ಬಂದು ಟೋಟುವನ್ನ ಕಂಡಿಡಿದು ಆ ಜಾಗಕ್ಕೆ ಬಂದು ಟೋಟು ಈ ಸ್ಟೋನ್ ಅನ್ನ ನಿನಗಾಗಿನೇ ನಾನು ತಂದೆ, ನಾನು ಮಾತ್ರ ಇಲ್ಲ ಈ ಊರಲ್ಲಿ ಇದ್ದಿದ್ದ ಮಕ್ಕಳು ಎಲ್ಲರೂ ನಿನಗಾಗಿನೇ ಇದನ್ನ ತಂದಿದ್ದು, ನೀನು ಬ್ಲಾಸ್ಟ್ ಆಗಿ ನಿನ್ನ ಜೀವವನ್ನು ಕೊಟ್ಟು ಈ ಜನರನ್ನೆಲ್ಲ ಕಾಪಾಡಬೇಕು ಅಂತ ಕೇಳೋದಕ್ಕಾಗಿ ನಾನು ಇಲ್ಲಿಗೆ ತಂದಿಲ್ಲ ಇದನ್ನ. ಈ ಸ್ಟೋನ್ ಅನ್ನ ಇಟ್ಟು ನೀನು ಬದುಕಬೇಕು, ನೀನು ಪವರ್ ಆಗ್ಬೇಕು, ಈ ಸಲ ನೀನು ಸತ್ತೋಗ್ಬೇಡ, ಇದನ್ನ ಯೂಸ್ ಮಾಡಿ ಬ್ಲಾಸ್ಟ್ ಆಗಿ ತೀರೋಗ್ಬಿಡ್ಬೇಡ, ಈ ಸಲ ನಾನು ಪ್ರೀತಿಸೋರು ನನ್ನನ್ನ ಬಿಟ್ಟು ದೂರ ಆಗ್ಬಾರ್ದು, ನಾನು ಅವರನ್ನ ಕಳ್ಕೋಬಾರ್ದು, ಅರ್ಥ ಮಾಡ್ಕೋ ಅಂತ ಹೇಳ್ತಿರ್ತಾನೆ. ಆವಾಗ ಝೇಡಸ್ ಅದರ ಬಾಲವನ್ನು ಯೂಸ್ ಮಾಡಿ ಟೋಟುಗೆ ಒಂದು ಏಟನ್ನು ಹೊಡೆಯುತ್ತೆ ಹಿಂದೆ. ಅಷ್ಟೇ ಟೋಟು ಕೆಳಗಡೆ ಬೀಳ್ತಿರುತ್ತೆ. ಆವಾಗ ನಮ್ಮ ಟೋಟು ನೀನು ಬದುಕಬೇಕು, ಜೀವಂತವಾಗಿರು ಅಂತ ಸ್ಟೋನ್ ಅನ್ನ ತೆಗೆದು ಬಿಸಾಕ್ಬೇಕಾದ್ರೆ ನಮ್ಮ ಟೋಟು ಹಾಗೆ ಆ ಸ್ಟೋನ್ ಅನ್ನು ನುಂಗ್ಕೊಂಡೆ ಕೆಳಗಡೆ ಬಿದ್ದೋಗುತ್ತೆ. ಕೆಳಗಡೆ ಬಿದ್ದೋಯ್ತು, ಅಷ್ಟೇ ಅದರ ಕತೆ ಮುಗೀತು ಅಂತ ನೋಡಿದ್ರೆ ನಮ್ಮ ಟೋಟು ಸೂಪರ್ ಆಗಿ ಮೇಲ್ಗಡೆ ಹಾರಿ ಬರ್ತಿರುತ್ತೆ. ಬೆನ್ 10 ನಲ್ಲಿ ಒಂದು ಆಮೆ ರೀತಿ ಏಲಿಯನ್ ಬರುತ್ತೆ ಅಲ್ಲ, ಆ ರೀತಿ ಸೂಪರ್ ಆಗಿ ಸುತ್ತಿರುತ್ತೆ. ಸೊ ಸ್ಟೋನ್ ಅನ್ನ ತಂದಿದ ಹುಡುಗರು ಎಲ್ಲರೂ ಇದನ್ನು ನೋಡಿ ತುಂಬಾನೇ ಖುಷಿ ಆಗ್ತಿರ್ತಾರೆ. ಹಾಗೆ ಸುತ್ಕೊಂಡು ಬಂದು ಝೇಡಸ್ ಗೆ ಒಂದು ಏಟನ್ನು ಹೊಡಿಬೇಕಾದ್ರೆ ಝೇಡಸ್ ಅಷ್ಟು ದೊಡ್ಡ ಬಿಲ್ಡಿಂಗ್ ಮೇಲಿಂದ ಕೆಳಗಡೆ ದುಪ್ ಅಂತ ಬೀಳುತ್ತೆ. ಇವಾಗ ಫುಲ್ ಪವರ್ ಜೊತೆಗೆ ರಿಟರ್ನ್ ಬಂದ್ಬಿಟ್ಟಿದೆ ನಮ್ಮ ಟೋಟು. ಇಬ್ಬರು ಜೋರಾಗಿ ಜಗಳ ಮಾಡ್ಕೊತಾರೆ. ಆದ್ರೆ ಝೇಡಸ್ ಅಷ್ಟು ಈಸಿಯಾಗಿ ಬಿಟ್ಕೊಡೋ ರೀತಿ ಕಾಣ್ತಿಲ್ಲ. ನಾಲ್ಗೆಯನ್ನು ಯೂಸ್ ಮಾಡಿ ನಮ್ಮ ಟೋಟುಗೆ ಚುಚ್ಚುತ್ತೆ. ಅದಕ್ಕೆ ಭಯಂಕರವಾಗಿ ಗಾಯವನ್ನ ಮಾಡ್ತಿರುತ್ತೆ. ಅಷ್ಟೇ ಫೈನಲ್ ಆಗಿ ನಮ್ಮ ಟೋಟು ಅವನ ಸಿಂಬಲ್ ತುಂಬಾನೇ ಶೈನಿಂಗ್ ಆಗಿ ಬೆಳಕಾಗಿ ಉರಿಯುತ್ತೆ. ಯಾಕೆಂದ್ರೆ ನಮ್ಮ ಟೋಟು ಅದನ್ನ ಅದೇ ಬ್ಲಾಸ್ಟ್ ಮಾಡ್ಕೊಂಡು ಎಲ್ಲರನ್ನು ಕಾಪಾಡೋದಕ್ಕೆ ರೆಡಿ ಆಗ್ಬಿಟ್ಟಿದೆ. ಮಿಲಿಟರಿ ಅವರೆಲ್ಲ ಆ ಜಾಗಕ್ಕೆ ಬಂದು ಸರ್ ನಾವು ಬೇಗನೆ ಇಲ್ಲಿಂದ ಹೋಗ್ಬೇಕು, ಗಮೇರ ತನ್ನನ್ನು ತಾನೇ ಬ್ಲಾಸ್ಟ್ ಮಾಡಿ ಎಲ್ಲರನ್ನು ಕಾಪಾಡೋದಕ್ಕೆ ರೆಡಿ ಆಗ್ಬಿಟ್ಟಿದೆ. ಆವಾಗ ಟೊರುಕು ಅಲ್ಲಿಗೆ ಬಂದು ನಾನು ಹೇಳಿದ್ದೀನಿ ಅದು ಖಂಡಿತ ಅದರ ಜೀವವನ್ನ ಬಿಡಲ್ಲ ಅಂತ ಹೇಳ್ತಿರ್ತಾನೆ. ಅದೇ ತರ ಈ ಕಡೆ ನಮ್ಮ ಟೋಟು ಝೇಡಸ್ ಅವನ ನಾಲ್ಗೆಯನ್ನ ಹಾಗೆ ಎರಡಾಗಿ ಕತ್ತರಿಸ್ಬಿಡುತ್ತೆ, ಕಿತ್ತು ಎಳೆದು ಬಿಡುತ್ತೆ. ನಂತರ ಅದರ ಫುಲ್ ಪವರ್ ಅನ್ನು ಹೊರಗಡೆ ತರುತ್ತೆ. ಟೋಟು ಅವನ ಮೈಯೇ ಫುಲ್ ರೆಡ್ ಕಲರ್ ಆಗಿ ಚೇಂಜ್ ಆಗಿ ಫುಲ್ ಪವರ್ ಹೊರಗಡೆ ಬರ್ತಿರುತ್ತೆ. ಆದ್ರೆ ತನ್ನನ್ನು ತಾನೇ ಬ್ಲಾಸ್ಟ್ ಮಾಡಿ ಅದು ಸಾಯೋದಕ್ಕೆ ನೋಡ್ತಿಲ್ಲ. ಯಾಕೆಂದ್ರೆ ಅದರ ಫುಲ್ ಪವರ್ ಅನ್ನು ಒಟ್ಟಿಗೆ ಸೇರಿಸಿ ಅದರ ಬಾಯಲ್ಲಿ ಬೆಂಕಿಯಾಗಿ ಹೊರಗಡೆ ಬಿಡ್ಬೇಕಾದ್ರೆ ಅದರಲ್ಲಿ ಝೇಡಸ್ ಸಿಕ್ಕಿ ಹಾಗೆ ಬ್ಲಾಸ್ಟ್ ಆಗಿ ಚಿಂದಿಯಾಗಿ ನಾಶವಾಗಿ ಸಾಯುತ್ತೆ. ಟೋಟು ಇವಾಗ ಗೆದ್ದಿದ್ರು ಕೂಡ ಜಗಳ ಮಾಡಿದ್ರಿಂದ ತುಂಬಾನೇ ಟಯರ್ಡ್ ಆಗಿ ಅಲ್ಲೇನೆ ಬಿದ್ದೋಗುತ್ತೆ. ಸೊ ಟೋಟುವನ್ನ ಹಿಡಿಯೋದಕ್ಕಾಗಿ ಮಿಲಿಟರಿ ಅವರು ಹೋಗ್ತಾರೆ. ಆದ್ರೆ ಆ ಊರಿನ ಚಿಕ್ಕ ಹುಡುಗರು ಎಲ್ಲರಿಗೂ ಒಟ್ಟಿಗೆ ಸೇರಿ ಮಿಲಿಟರಿ ಅವರು ಒಳಗಡೆ ಹೋಗೋಕೆ ಆಗದೆ ಇರೋ ರೀತಿ ತಡೀತಾರೆ. ಆವಾಗ ನಮ್ಮ ಟೋಟು ಹತ್ರ ಇಲ್ಲಿಂದ ನೀನು ಹಾರಿ ಹೋಗ್ಬಿಡು, ನಾನು ಯಾವತ್ತೂ ನಿನ್ನನ್ನ ಮರೆಯೋದೇ ಇಲ್ಲ ಅಂತ ಹೇಳ್ತಿರ್ತಾನೆ. ಅದೇ ತರ ನಮ್ಮ ಟೋಟು ಕೂಡ ಅಲ್ಲಿಂದ ಹಾರಿ ಹೋಗ್ಬಿಡುತ್ತೆ. ಈ ರೀತಿಯ ಒಂದು ಹ್ಯಾಪಿ ಎಂಡಿಂಗ್ ಜೊತೆನೆ ಈ ಮೂವಿ ಮುಗಿಯುತ್ತೆ. ಈ ಮೂವಿ ಮುಗಿದ ತಕ್ಷಣ ಟೋಟು ಅವನ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅನ್ನ ನಮಗೆ ತೋರಿಸ್ತಾರೆ. ಇದೇ ತರ ಡಿಫ್ರೆಂಟ್ ಆದ ವಿಚಿತ್ರವಾದ ಮೂವೀಸ್ ಎಲ್ಲ ಬೇಕು ಅಂದ್ರೆ ಮರೆಯದೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ಮೂವೀಸ್ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಬೇಗ ಒಂದು ಒಳ್ಳೆ ಮೂವೀಸ್ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.